ಸಂಘ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು? ಇವಾಗ ಚರ್ಚಿಗೆ ನಾವೆಲ್ಲ ಬಂದಿವಿ, ಎಲ್ಲ ಕುತ್ಕೊಂಡಿವಿ, ಚರ್ಚ್ನಲ್ಲಿ ನಾವು ಆರಾಧಿಸ್ತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ಸಂಘ ಅಂದ್ರೆ ಏನು, ಚರ್ಚ್ ಅಂದ್ರೆ ಏನು, ನಿಜವಾದ ಸಂಘ ಅನ್ನೋ ಅರ್ಥ ಏನು ಇವತ್ತು ನಾವು ತಿಳ್ಕೊಳ್ಳೋಣ. ನೀವು ಎಲ್ಲಿ ಕೇಳಿರೋದಿಲ್ಲ ಏನು ಈ ಮಾತುಗಳು, ಶ್ರೇಷ್ಠವಾದ ಮಾತುಗಳು ದೇವ್ರು ನಮ್ಮ ಹತ್ರ ಮಾತಾಡ್ಬೇಕಂತ ಅನ್ಕೊಂತದನ ಗಮನ ಇಟ್ಟು ಕೇಳಿದ್ರೆ ನಾನು ಬೇಗನೆ ಮುಗಿಸ್ಬಿಡ್ತೀನಿ. ಸಂಘ ಅಂದರೆ ಏನು, ಚರ್ಚ್ ಅಂದರೆ ಏನು? ನಾವು ಚರ್ಚ್ ಆ್ಯನಿವರ್ಸರಿ ಮಾಡ್ಕೊಳಕ್ಕೆ ಬಂದೀವಿ. ಭಾರಿ ಮಂದಿ ಅನ್ಕೊಂತಿರ್ಬೋದು ಚರ್ಚೇ ಇಲ್ಲ, ಇವರು ಇನ್ನೊಂದು ವರ್ಷ ಚರ್ಚ್ ಆ್ಯನಿವರ್ಸರಿ ಹೆಂಗೆ ಮಾಡ್ಕೊಂತಾರ? ಚರ್ಚ್ ಆ್ಯನಿವರ್ಸರಿ ಅಂದರೆ ಏನು? ಚರ್ಚ್ ಬಿಲ್ಡಿಂಗ್ ಕಟ್ಟಬೇಕು, ಬೇಸ್ ಓಪನಿಂಗ್ ಮಾಡಬೇಕು, ಓಪನಿಂಗ್ ಮಾಡಿ ಆದಮೇಲೆ ಒಂದು ವರ್ಷ ಆದಮೇಲೆ ಒಂದು ವರ್ಷ ನಾವು ಚರ್ಚ್ ಕಟ್ಟಿ ಎಲ್ಲ ಕಟ್ಟಿ ಒಂದು ವರ್ಷ ಆಗೈತಿ, ನಾವು ಚರ್ಚಿಗೆ ಮತ್ತೆ ಆ್ಯನಿವರ್ಸರಿ ಮಾಡ್ಕೊಂತಿದ್ವಿ ಅಂತೇಳಿ ಮಾಡ್ಕೊಂತಾರೆ. ಇವ್ರು ಚರ್ಚೇ ಕಟ್ಟಿಲ್ಲ, ಚರ್ಚೆ ಇವ್ರಿಗಿಲ್ಲ, ಒಂದು ವರ್ಷ ಚರ್ಚ್ ಆ್ಯನಿವರ್ಸರಿ ಹೆಂಗೆ ಮಾಡ್ಕೊಂತಾರ? ಈ ಉದ್ದೇಶಕ್ಕಾಗಿ ಮಾಡ್ಕೊಂತಾರ ಅನ್ನೋ ಆಲೋಚನೆಗಳು ಭಾರಿ ಮಂದಿಗೆ ಬರ್ತಿರ್ಬೋದು. ಬೈಬಲ್ ಹೇಳೋ ಪ್ರಕಾರ ಚರ್ಚ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಚರ್ಚ್ ಅಂದರೆ ಏನಂದರೆ, ಸಂಘ ಅಂದರೆ ಏನಂದರೆ, ಲೋಕದಲ್ಲಿರುವಂಥ ನಮ್ಮನ್ನು ತನ್ನ ರಕ್ತಲಿದ್ದ ನಮ್ಮನ್ನು ಕೊಂಡ್ಕೊಂಡು ನಮ್ಮನ್ನು ಆರಿಸ್ಕೊಂಡು ರಕ್ಷಣೆಯಲ್ಲಿ ನಡೆಸಿ ನಮ್ಮನ್ನೆಲ್ಲ ಒಂದು ಗುಂಪಾಗಿ ಮಾಡೋದೇ ಸಂಘ. ಆಮೇನ್. ಏನು ಚರ್ಚ್ ಅಂದ್ರೆ ಏನು, ಸಂಘ ಅಂದ್ರೆ ಏನು? ಲೋಕದಲ್ಲಿರುವಂಥ ನಮ್ಮನ್ನ, ಪಾಪದಲ್ಲಿರುವಂಥ ನಮ್ಮನ್ನ ತನ್ನ ರಕ್ತಲಿದ್ದ ನಮ್ಮ ಪಾಪಗಳು ತೊಳೆದು ನಮ್ಮನ್ನ ರಕ್ಷಣೆಯಲ್ಲಿ ನಡೆಸಿ ನಮ್ಮನ್ನೆಲ್ಲರನ್ನ ಒಂದು ಗುಂಪಾಗಿ ಕೂಡಿಸೋದೇ ಸಂಘ. ಆಮೇನ್. ಇವಾಗ ಸ್ತ್ರೀ ಸಂಘಗಳು ಅಂತ ಇರ್ತಾವ, ಏನು ಮಾಡ್ತಾರ? ಅವರೆಲ್ಲ ಒಂದು ಗುಂಪು ಕೂಡ್ತಾರ, ಅದೊಂದು ಸಂಘ. ಹೌದಾ? ಒಬ್ಬೊಬ್ಬರು ಒಂದೊಂದು ಸಂಘ ಮಾಡ್ಕೊಂತಾರ. ಸಂಘ ಅಂದ್ರೆ ಏನು? ಎಲ್ಲರೂ ಕೂಡಿ ಗುಂಪು ಕಟ್ಟಿ ಅವ್ರಿಗೊಂದು ನಿಯಮಗಳು ಇಟ್ಕೊಂಡು ಒಂದು ಒಂದು ಕ್ರಮ ಇಟ್ಕೊಂಡು ನಡೀತಿರ್ತಾರ, ಅದು ಸಂಘ. ಇವಾಗ ದೇವರು ನಮ್ಮನ್ನೇನು ಮಾಡೋಣ? ಲೋಕಲಿದ್ದ ನಮ್ಮನ್ನು ಆರಿಸ್ಕೊಂಡನ, ಪಾಪಲಿದ್ದ ನಮ್ಮನ್ನು ಆರಿಸ್ಕೊಂಡನ, ಆತನ ರಕ್ತಲಿದ್ದ ನಮ್ಮನ್ನು ತೊಳೆದನ, ನಮ್ಮನ್ನ ಪರಿಶುದ್ಧಪಡಿಸಿ ನಮ್ಮನ್ನೆಲ್ಲ ಈ ಪರಿಶುದ್ಧ ಸಹವಾಸದಲ್ಲಿ ನಮ್ಮನ್ನು ಕೂಡಿಸನ. ಆಮೇನ್. ಕೂಡಿಸಿ ನಮ್ಮನ್ನು ನಡೆಸ್ತಿರೋದು ಎಷ್ಟು ವರ್ಷ ಆಗತ್ತೆ? 1 ವರ್ಷ ಆಗತ್ತೆ. ಆಮೇನ್. ಅದಕ್ಕೆ ನಾವು ಆ ಚರ್ಚ್ ಆ್ಯನಿವರ್ಸರಿ ನಾವು ಮಾಡ್ತಾ ಇದೀವಿ. ಚರ್ಚ್ ಕಟ್ಟಿರೋದಕ್ಕಲ್ಲ. ನಿಜವಾದ ಚರ್ಚ್ ಅರ್ಥ ಏನಂದ್ರೆ, ಸಂಘ ಅರ್ಥ ಏನಂದ್ರೆ, ದೇವರು ನಮ್ಮನ್ನು ಕೂಡಿಸಿ ಏನು ಮಾಡೋಣ? ಆತನ ಒಂದು ರೆಕ್ಕೆ ಕೆಳಗಡೆ ನಮ್ಮನ್ನು ಭದ್ರಪಡಿಸಿ ನಮ್ಮನ್ನು ನಡೆಸ್ತಾ ಇದ್ದಾನ. ನಡೆಸಿ 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 ಎಷ್ಟೋ ಆತಂಕಗಳ ಮಧ್ಯದಲ್ಲಿ, ಎಷ್ಟೋ ಇಬ್ಬಂದಿಗಳ ಮಧ್ಯದಲ್ಲಿ, ಎಷ್ಟೋ ಅವಮಾನಗಳ ಮಧ್ಯದಲ್ಲಿ, ಎಷ್ಟೋ ವ್ಯತಿರೇಕ ಮಧ್ಯದಲ್ಲಿ ದೇವ್ರು ನಮ್ಮನ್ನು ನಡೆಸ್ತದನ. ಆ ನಡೆಸೋ ಆ ಒಂದು ಕಾಲ 1 ವರ್ಷ ದಾಟೈತಿ ಇವಾಗ. ಅದಕ್ಕಾಗಿ ನಾವು ಕೃತಜ್ಞರಾಗಿ ನಾವು ದೇವ್ರ ತಲೆ ಏನು ಮಾಡ್ತಾ ಇದ್ವಿ? ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸ್ತಾ ಇದ್ವಿ. ಅಯ್ಯಾ, ಲೋಕದಾಗಿರೋ ನಮ್ಮನ್ನು, ಪಾಪದಾಗಿರೋ ನಮ್ಮನ್ನು, ಶಾಪದಾಗಿರೋ ನಮ್ಮನ್ನು ನಿನ್ನ ರಕ್ತಲಿದ್ದ ನಮ್ಮನ್ನು ತೊಳೆದು ನಮ್ಮನ್ನು ಪರಿಶುದ್ಧಪಡಿಸಿ ನಮ್ಮನ್ನೊಂದು ಪರಿಶುದ್ಧ ಸಹವಾಸವಾಗಿ ಒಂದು ಗುಂಪಾಗಿ ನಮ್ಮನ್ನು ಸಂಘವಾಗಿ ಮಾಡಿ ನಮ್ಮನ್ನು ನಡೆಸ್ತದೆಯಲ್ಲ ಪ್ರಭು. ಅದಕ್ಕಾಗಿ ನಿನಗೆ ಕೃತಜ್ಞತರಾಗಿ ನಾವು ಕೃತಜ್ಞತೆ ಸಲ್ಲಿಸೋಕ್ಕೆ ನಾವು ಈ ಪ್ರಾರ್ಥನೆ ಇಟ್ಕೊಂಡಿರೋದು. ಆಮೇನ್. ನಿಜವಾದ ಚರ್ಚ್ ಅಂದ್ರೆ ಏನು? ನಾವೇ ಒಬ್ಬೊಬ್ಬರು ಒಂದೊಂದು ಸಂಘ. ಕ್ರಿಸ್ತು ಶರೀರನೇ ಸಂಘ ಅಂತ ಹೇಳೋಣ. ನೀವೆಲ್ಲರ ಅವಯವಗಳು ಅಂತ ಹೇಳೋಣ. ಮೂಗೊಬ್ಬರು, ಕಣ್ಣೊಬ್ಬರು, ಕಿವಿಯೊಬ್ಬರು, ಬಾಯೊಬ್ಬರು, ಕೈಯೊಬ್ಬರು, ಕಾಲೊಬ್ಬರು, ನೀವೆಲ್ಲ ನನ್ನ ಅವಯವಗಳು ಅಂದನ. ಆತ ಶರೀರವಾಗನ, ಆತ ಸಂಘವಾಗನ. ಆ ಸಂಘದಲ್ಲಿ ನಮ್ಮನ್ನೆಲ್ಲರನ್ನ ಏನು ಮಾಡೋಣ? ಸಮಕೂರಿಸ. ಇವಾಗ ನಾವೆಲ್ಲರೂ ಎಲ್ಲದೀವಿ? ಕ್ರಿಸ್ತು ಶರೀರದಲ್ಲಿದ್ದೀವಿ. ಕ್ರಿಸ್ತು ಶರೀರದಲ್ಲಿ ಆಲಯವಾಗಿ ನಮ್ಮನ್ನು ಕಟ್ಟುತ್ತದಾನ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆನಲ್ಲಿ ಎಲ್ಲಿ ಕೂಡ ದೇವರು ಮಂದಿರ ಕಟ್ಟಂತ ಹೇಳೇ ಇಲ್ಲ. ಹಳೆ ಒಡಂಬಡಿಕೆನಲ್ಲಿ ಹೇಳೋಣ, ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿ ಕೂಡ ಮಂದಿರ ಕಟ್ಟ್ರಿ ನನಗಂತ ಹೇಳಿಲ್ಲ, ಚರ್ಚ್ ನೀವು ಕಟ್ಟ್ರಿ ಅಂತ ಹೇಳೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಈ ರಕ್ಷಣೆದಲ್ಲಿ ಬಂದಿರೋರು ಎಲ್ಲರೂ ಕೂಡ ಹಿಂಗೆ ಒಂದು 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 ಮನೆಯಲ್ಲಿ ಗುಂಪು ಕೂಡಿ ಅವ್ರು ಆರಾಧಿಸ್ತಿದ್ರು. ಅದೇ ಸಂಘ, ಅದೇ ಚರ್ಚ್. ಗುಂಪು ಕೂಡದೇ ಸಂಘ. ಎಲ್ಲಿ ಮಂದಿರ ಕಟ್ಟಂತ ಹೇಳಿಲ್ಲ. ಬಟ್ ನಾವು ಆರಾಧಿಸೋಕೆ ನಮಗೊಂದು ಪ್ಲೇಸ್ ಬೇಕು, ನಾವು ಆರಾಧಿಸೋಕೆ ನಮಗೊಂದು ಜಾಗ ಬೇಕು. కాబట్టి ನಮಗೊಂದು ಮಂದಿರ ಬೇಕಾಗ್ತದೆ. ಅದು ಕೂಡ ದೇವರೇ ಸಹಾಯ ಮಾಡ್ತಾನೆ. ಬಟ್ ಅದಕ್ಕಿಂತ ಹೆಚ್ಚಿನದಾಗಿ ನಾವು ಆತನ ಸಂಘ ಆಗ್ಬೇಕು. ಇವಾಗ ದೇವ್ರ ಆ ಕಡೆ ಮತ್ತೆ ಆತ ಬಂದಾಗ ನಾವು ಕಟ್ಟಿರೋ ಚರ್ಚ್ ಎತ್ತಳ ಪಡೋದಿಲ್ಲ, ಚರ್ಚ್ ಇಲ್ಲೇ ಇರ್ತದೆ.
ನಾವು ಎತ್ತಲ ಪಡ್ತೀವಿ. ಆಮೇನ್. ಆತ ನಮ್ಮನ್ನ ಆರಿಸ್ಕೊಂಡನ, ನಾವು ಪ್ರಾಮುಖ್ಯವಾದವ್ರು ಆತಗ, ನಾವು ಇಷ್ಟವಾದವ್ರು ಆತಗ. ಇವಾಗ ಆತ ನಮ್ಮನ್ನು ಕರೆದು ಏನು ಮಾಡ್ಯಾನ, ನಮ್ಮನ್ನು ಆರಿಸ್ಕೊಂಡನ. ಹೆಂಗೆ ಆರಿಸ್ಕೊಂಡನ? ಏನು ಅರ್ಹತೆ ಐತೆ ನಮಗೆ ಆರಿಸ್ಕೊಳಕ? ಇವಾಗ ಒಂದು ಆಫೀಸ್ ಇರ್ತದೆ ಅನ್ಕೋ, ಒಂದು ಆಫೀಸ್ನಲ್ಲಿ ಒಂದು ಕೆಲಸ ಕೊಡ್ತೀನಿ ಅಂತ ಹೇಳಿರ್ತಾರೆ ಅನ್ಕೋ. ಕೆಲಸ ಕೊಡೋಕ ಅವರು ಒಂದು ಪ್ರಕಟಣೆ ಬಿಡುಗಡೆ ಮಾಡಿರ್ತಾರೆ. ನಮಗೆ ಇವಾಗ ಸೇಲ್ಸ್ ಬಾಯ್ ಬೇಕು, ಇಲ್ಲ ಸೇಲ್ಸ್ ಗರ್ಲ್ಸ್ ಬೇಕು, ಇಲ್ಲ ನಮ್ಮ ತಲೆ ಈ ಕೆಲಸ ಐತೆ, ಈ ಕೆಲಸಕ್ಕೆ ಯಾರೇನಿದ್ರೆ ಅರ್ಹರಿದ್ರೆ ಬರ್ರಿ ಅಂತೇಳಿ ಹೇಳಿರ್ತಾರ. ಅಂದ್ರೆ ಅವ್ರು ಹೆಂಗ ಆರಿಸ್ಕೊಂತಾರ? ಕೆಲ್ಸಕ್ಕೆ ತಕ್ಕಂತೆ ಅರ್ಹತೆ ನೋಡ್ತಾರ. ಈ ಕೆಲಸ ನಮ್ಮ ಹತ್ರ ಐತೆ, ಈ ಕೆಲಸ ನಮ್ಮ ಹತ್ರ ಐತೆ ಅಂದಮೇಲೆ ನಮಗೆ ಅರ್ಹತೆ ಕೇಳ್ತಾರ. ಈ ಕೆಲ್ಸಕ್ಕೆ ನೀನು ಅರ್ಹತೆ ಐತಾ ಅಂತ ನೋಡಿ ನಮ್ಮನ್ನ ಕರ್ಕಂತಾರ. ಹೌದಾ? ಆದ್ರೆ ದೇವರು ಲೋಕದಲ್ಲಿ ಇದ್ದು ನಮ್ಮನ್ನ ತನ್ನ ಸಂಘದಲ್ಲಿ ತನ್ನಲ್ಲಿ ನಮ್ಮನ್ನ ಕರ್ಕೊಂಡ ನಮಗೆ ಏನು ಅರ್ಹತೆ ನೋಡೋಣ, ಏನು ಅರ್ಹತೆ ಕೇಳೋಣ? ಯಾವ ಅರ್ಹತೆ ಕೂಡ ನಮ್ಮನ್ನು ಕೇಳಿಲ್ಲ, ಯಾವ ಅರ್ಹತೆ ಕೂಡ ನಮಗಿಲ್ಲ. ಕೇವಲ ದೇವ್ರ ಕೃಪೆನೇ ನಮ್ಮನ್ನು ಆರಿಸ್ಕೊಂಡನ. ಆಮೇನ್. ತನ್ನಲ್ಲಿ ಆರಿಸ್ಕೊಂಡು ಏನು ಮಾಡೋಣ? ತನ್ನಲ್ಲಿ ನಮ್ಮನ್ನ ಸ್ಥಿರಪಡಿಸೋಣ, ತನ್ನಲ್ಲಿ ಇಟ್ಕೊಂಡು ನಮ್ಮನ್ನ ನಡೆಸ್ತದನ. ಇವಾಗ ಆರಿಸ್ಕೊಂಡ್ಮೇಲೆ ಏನು ಮಾಡಬೇಕು? ಇವಾಗ ಆರಿಸ್ಕೊಂತಾರ, ಜಾಬ್ಗೆ ಅಂತೇಳಿ ಕರ್ಕೊಂಡ್ಮೇಲೆ ಏನು ಮಾಡ್ತಾರ? ಆ ಜಾಬ್ಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತ. ಹೌದಾ? ಜಾಬ್ಗೆ ತಕ್ಕಂತೆ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಇವಾಗ ನಮ್ಮನ್ನು ಆರಿಸ್ಕೊಳ್ಳೋಣ, ನಮ್ಮನ್ನು ಕರೆದನ, ಮತ್ತೆ ಆರಿಸ್ಕೊಂಡ ಮೇಲೆ ನಮ್ಮನ್ನ ಆತನ ಕರೆದ ಮೇಲೆ ನಮಗೆ ಕೂಡ ಒಂದು ಕೆಲಸ ಕೊಡ್ತಾನೆ. ಖಚಿತವಾಗಿ ಒಂದು ಕೆಲಸ ನಮಗೆ ಇದ್ದೇ ಇರ್ತದೆ. ಇವಾಗ ಜಾಬ್ಗೆ ಆರಿಸ್ಕೊಂಡಿರೋನು ಸರಿ ಬಿಡೋನು, ಜಾಬ್ಗೆ ಆರಿಸ್ಕೊಂಡ್ಮೇಲೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಮೇಲೆ ನಾನು ಕೆಲಸಕ್ಕೆ ಸೇರಿಸ್ಕೊಂಡ್ಮೇಲೆ ನಾವು ಏನು ಕೆಲಸ ಮಾಡಿದ್ರೆ ಸುಮ್ಮನೆ ಇದ್ರೆ ಆತ ನಮಗೆ ಬಹುಮಾನ ಕೊಡ್ತಾನ, ಆತ ನಮ್ಗೆ ಸಂಬಳ ಕೊಡೋದಿಲ್ಲ. ಹೌದಾ? ಇಲ್ಲ. ಹೆಚ್ಚಿಗೆ ಮಾತ್ರ ಕೆಲಸಲಿದ್ದ ಇದಾಗ್ತಾನೆ. ನೀನು ಕರ್ಕೊಂಡಿರೋದೇ ನಾನು ಕೆಲಸ ಮಾಡಕ, ನನ್ನ ತಲೆ ಒಂದು ಕೆಲಸ ಐತೆ, ಆ ಕೆಲಸಗ ನೀನು ಹರನಂತೇಳಿ ನಾನು ಕರ್ಕೊಂಡಿನಿ, ಆ ಕೆಲಸ ನೀನು ಮಾಡಬೇಕು, ಮಾಡಿದ್ರೇನೆ ನಾನು ನಿನಗೆ ಸಂಬಳ ಕೊಡ್ತೀನಿ ಅಂತಾನ. ಇವಾಗ ನಮ್ಮನ್ನೇನು ಮಾಡೋಣ? ಲೋಕದಲ್ಲಿರೋ ನಮ್ಮನ್ನ ತಾನು ಆರಿಸ್ಕೊಳ್ಳೋಣ. ಇವರಾದ್ರೆ ಅರ್ಹತೆ ಕೇಳಾರ ಲೋಕದಾಗಿರೋರು ಕೆಲ್ಸಕ್ಕೆ, ನಮಗೆ ಏ ಅರ್ಹತೆ ಕೇಳಿಲ್ಲ. ಕೇವಲ ತನ್ನ ಕೃಪೆಲಿದ್ದ ನಮ್ಮನ್ನ ಕರ್ಕೊಂಡು ಏನು ಮಾಡೋಣ? ನಮಗೆ ಒಂದು ಕೆಲಸ ಕೊಟ್ಟಾನ. ಏನು ಕೆಲಸ ಕೊಟ್ಟಾನ? ನಾನು ನಿನ್ನೆ ಹೆಂಗೆ ರಕ್ಷಣೆಯಲ್ಲಿ ನಡೆಸಿನೋ ನೀನು ಕೂಡ ಅನೇಕರನ್ನ ನೀನು ರಕ್ಷಣೆಯಲ್ಲಿ ನಡೆಸುವಂಥವಳಾಗಬೇಕು ಅನ್ನೋದು ದೇವ್ರು ನಮಗೆ ಕೊಟ್ಟಿರೋ ಕೆಲಸ. ಖಚಿತವಾಗಿದು ನಾವು ಮಾಡ್ಬೇಕಾಗಿರೋಂಥ ಕೆಲಸ. ಇವಾಗ ನಾವು ಮಾಡಿಲ್ಲ ಅನ್ಕೋ, ದೇವ್ರು ಖಚಿತವಾಗಿ ನಮಗೆ ಲೆಕ್ಕ ಕೇಳ್ತಾನೆ. ಅದಕ್ಕೆ ನಾನು ಒಂದ್ಸರಿ ನಾನು ಮೊನ್ನೆ ಬೈಬಲ್ ಸ್ಟಡಿನಾಗ ಈ ಮಾತು ಹೇಳಿದ್ದೆ. ನೀವು ಎಷ್ಟು ಮಂದಿ ಕೇಳಿರೋ ನನಗೆ ಗೊತ್ತಿಲ್ಲ. ದೇವರು ಮೇಲೆ ಹೋದ್ಮೇಲೆ ನಮ್ಗೆ ಏನು ಲೆಕ್ಕ ಕೇಳ್ತಾನಪ್ಪ ಅಂತ ಹೇಳಿದ್ರೆ, ನೀನು ಆತ್ಮಗಳು ಎಷ್ಟು ಸಂಪಾದಿಸಿ ಅನ್ನೋದೇ ಲೆಕ್ಕ ಕೇಳ್ತಾನಂತ. ಇವಾಗ ನಾವೇನೋ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿದ್ದಾಗ ನಾವೇನು ಮಾಡ್ತೀವಿ ಹೇಳು? ಮತ್ತೆ ಏನೋ ತಿಳಿದೋ ತಪ್ಪು ಮಾಡಿಬಿಟ್ಟೆ, ತಿಳಿದೇ ನಾನು ಬಾಯಿ ಜಾರಿಬಿಟ್ಟೆ, ತಿಳಿದೋ ನಾನು ಮಾತಾಡ್ಬಿಟ್ಟೆ, ನಾನು ಕ್ಷಮಿಸು ಪ್ರಭು ಅಂತೇಳಿ ನಾವು ಪ್ರಾರ್ಥನೆ ಮಾಡಿದ್ರೆ ದೇವ್ರೇನು ಮಾಡ್ತಾನ? ಕ್ಷಮಿಸ್ತಾನ. ಆ ಪಾಪ ಅಲ್ಲಿಗೆ ಏನಾಗ್ತದೆ? ಅಳಿಸೋಗ್ಬಿಡ್ತೈತೆ. ಅಳಿಸೋದಾಗ ನಮ್ಗೆ ಏನು ಮಾಡ್ತಾನೆ? ಅಲ್ಲಿ ಪರಲೋಕಕ್ಕೆ ನಮ್ಮನ್ನು ಸೇರಿಸ್ಕೊಂತಾನ. ಅದರಿಂದ ನಮ್ಗೆ ಏನಾದರೂ ಶಿಕ್ಷೆ ಇರೋದಿಲ್ಲ. ಬಟ್ ಏನು ಕೇಳ್ತಾನೆ ಗೊತ್ತಾ? ಲೆಕ್ಕ ಕೇಳ್ತಾನೆ. ಏನು ಲೆಕ್ಕ ಕೇಳ್ತಾನೆ? ನಾನು ನಿನ್ನ ಆ ಲೋಕದಲ್ಲಿದ್ದ ನಾನು ನಿನ್ನ ಕರ್ಕೊಂಬಂದಿನಲ್ಲ, ಆ ಲೋಕದಿಂದ ನಾನು ಬಿಡಿಸ್ಕೊಂಬಂದಿನಲ್ಲ, ಮತ್ತು ನಿನ್ನಂಗೆ ಎಷ್ಟೋ ಜನ ಇದಾರಲ್ಲ, ಅವ್ರು ನಷ್ಟೋತಾ ಇರಲ್ಲ, ಅವ್ರು ನರ್ಕಕ್ಕೆ ಹೋಗ್ತಾ ಇರಲ್ಲ, ನೀನೇನು ಮಾಡ್ತಿದ್ದಿ? ನಿನ್ನ ಬಾಧ್ಯತೆ ಏನು? ನಾನು ನಿನಗೆ ಎದಕ್ಕೆ ಕರೆದೀನಿ? ನನ್ನ ಹತ್ರ ಕೆಲಸ ಐತೆ, ಅದಕ್ಕೆ ನಾನು ಕರೆದೀನಿ. ಆ ಕೆಲಸ ನೀನು ಮಾಡಬೇಕು. ಅದಕ್ಕೆ ದೇವ್ರೇನು ಮಾಡ್ತಾನೆ ಗೊತ್ತಾ? ಕೆಲವೊಬ್ಬರಿಗೆ ತಲಾಂತಗಳು ಕೊಡ್ತಾನ, ಉಪಮಾನ ಹೇಳ್ತಾನ. ಏನಂತ ತಲಾಂತಗಳು ಕೊಡ್ತಾನ? ಒಬ್ಬನಿಗೆ 5 ನಾಣ್ಯಗಳು ಕೊಡ್ತಾನಂತ. ಈ ನಾಣ್ಯ ನೀನು ಇಟ್ಕೊಂಡು ಇದು ನೀನು ವ್ಯಾಪಾರ ಮಾಡಪ್ಪ, ಮಾಡಿ ಅದನ್ನು ನೀನು ಅಭಿವೃದ್ಧಿ ಪಡಿಸಿ, ನಾನು ಹೋಗಿ ಮತ್ತೆ ನಾನು ಬರ್ತೀನಿ, ನೀನು ಎಷ್ಟು ಅದನ್ನು ಅಭಿವೃದ್ಧಿ ಮಾಡಿರ್ತೀವಿ ನನಗೆ ಹೇಳ್ಬೇಕಂತ ಹೇಳ್ತಾನೆ. 5 ನಾಣ್ಯ ಒಬ್ಬನಿಗೆ ಕೊಡ್ತಾನೆ, ಒಬ್ಬನಿಗೆ 2 ನಾಣ್ಯ ಕೊಡ್ತಾನೆ, ಒಬ್ಬನಿಗೆ 1 ನಾಣ್ಯ ಕೊಟ್ಟು ಹೋಗ್ತಾನೆ. ಆಮೇಲೆ ಮತ್ತೆ ಬರ್ತಾನೆ 1 ವರ್ಷ ಆದಮೇಲೆ. ಬಂದಾಗ ಅವ್ನು ಕೇಳ್ತಾನೆ, 5 ನಾಣ್ಯ ಕೊಟ್ಟನು, ಬಂದು ಕೇಳ್ತಾನೆ, ನೀನು 5 ನಾಣ್ಯ ಕೊಟ್ಟಿದ್ದಲ್ಲ ಏನು ಮಾಡಿದೆ ಅಂತೇಳಿ. ಅವನೇನು ಮಾಡ್ಯಾನ? ನಾನು ಕಷ್ಟಪಟ್ಟು 5 ನಾಣ್ಯ ಇದನ್ನು 10 ನಾಣ್ಯ ಮಾಡಿ ನೀನು ಕೊಟ್ಟು ನೋಡಪ್ಪ ಅಂತ ಹೇಳ್ತಾನೆ. ಬಲೆ ನಮ್ಮಕమైన ಮಂಚಿ ದಾಸ, ನೀನು ಬೇಸ್ ಕೆಲಸ ಮಾಡಿ ನೀನು ಅಂತೇಳಿ ಅವ್ನಿಗೆ ಏನು ಮಾಡ್ತಾನೆ ಗೊತ್ತಾ? 10 ನಾಣ್ಯ ಮಾಡಿ ಅಲ್ಲ, 10 ರಾಜ್ಯದಲ್ಲಿ ನೀನು ರಾಜನಾಗಿರಂತೇಳಿ ಅವನು 10 ರಾಜ್ಯಕ್ಕೆ ರಾಜನಾಗಿ ಮಾಡ್ತಾನೆ. ಇನ್ನು 2 ಕೊಟ್ಟಿರ್ತಾನಲ್ಲ, ಅವನ್ನ ಕರಿತಾನ. ಆ 2 ಕೊಟ್ಟಿರೋನು ಬಂದು ಅವನು ಕೇಳ್ತಾನೆ, ನೀನೇನು ಮಾಡಿಯಪ್ಪ 2 ಅಂದರೆ, ನೀನು 2 ಕೊಟ್ಟಿಯಲ್ಲ ಅದನ್ನು 4 ಮಾಡಿನ ಅಂತ ಹೇಳ್ತಾನೆ. ಅವನಿಗೆ ಹೇಳ್ತಾನೆ, ಬಾ ಶಬಾಷ್, ನೀನು ಕೂಡ ಒಳ್ಳೆ ದಾಸನು, ನೀನು
ನಿನ್ನ ಕೂಡ ನಾನು ಪ್ರಶಂಸಿಸ್ತೀನಿ, 4 ಮಾಡಿ ನಿನ್ನ 4 ರಾಜ್ಯದ ಮೇಲೆ ನಾನು ನಿನ್ನ ರಾಜನಾಗಿ ಮಾಡ್ತೀನಿ ಅಂತ ಹೇಳ್ತಾನೆ. ಆಮೇಲೆ 1 ಕೊಟ್ಟಿರ್ತಾನ. ಅವನೇನು ಮಾಡ್ತಾನ, ನೀನೇನು ಮಾಡಿಯಪ್ಪ 1 ಕೊಟ್ಟಿದ್ದಂದ್ರೆ, ನಾನು ಏನೂ ಮಾಡೇ ಇಲ್ಲ, ಅದನ್ನ ಹಂಗೆ ಇಟ್ಕೊಂಡಿದ್ದೀನಿ. ನೀನು ಬರೋವರೆಗೆ ಅದನ್ನ ಭೂಮಿನಲ್ಲಿ ಬಚ್ಚಿಟ್ಟಿರ್ತಾನಂದವನು. ಅವನೇನು ನಾಶನ ಮಾಡಿಲ್ಲ, ಅದನ್ನೇನು ಕಳ್ಕೊಂಡಿಲ್ಲ. ಆ 1 ನಾನೇನು ತಗೊಂಬಂದು ತಗಪ್ಪ ನಾನೇ ನಿನಗೆ ಕೊಡ್ತೇನೆ ನೋಡು ಅಂತೇಳಿ ತಗೊಂಡು ವಾಪಸ್ ಕೊಡ್ತಾನ. ಅವಾಗ ಏನಂತಾನೆ ಗೊತ್ತಾ ಆ ರಾಜನು, ನೀನು ಸೋಮರಿ ರಾಜು, ನೀನು ನ್ಯಾಯವಂತನಲ್ಲ, ನೀನು ನಾನು ಕೊಟ್ಟಿರೋದು ನಾನೇನಾ, ನೀನು 2 ಮಾಡ್ಬೇಕಲ್ಲ, ಅದನ್ನ ಕೊಟ್ಟಿರೋ ಕೆಲಸ ನೀನು ಮಾಡ್ಬೇಕಲ್ಲ, ಅದನ್ನ ಮಾಡಿದಂಗೆ ನನಗೆ ವಾಪಸ್ ಕೊಡ್ತದ್ಯಾ ನೀನು ಅಂತೇಳಿ ಅವ್ನು ಏನು ಮಾಡ್ತಾನೆ ಗೊತ್ತಾ, ಅಲ್ಲಿರೋವಂಥ ದೂತನ ಕರೆಸಿ ಇವನ್ನ ತಗೊಂಡೋಗಿ ಅಗ್ನಿಗುಂಡಾಗ ಹಾಕ್ರಿ ಅಂತೇಳಿ ನರಕಕ್ಕೆ ಹಾಕ್ತಾನಂತ. ಈ ಉಪಮಾನ ಹೇಳ್ತಾನೆ ಯೇಸು ಪ್ರಭು. ಅಂದ್ರೆ ಅರ್ಥ ಏನಂದ್ರೆ, ನಮಗೆ ಶಿಕ್ಷೆ ಅಲ್ಲಿಗೆ ಹೋದ್ಮೇಲೆ ಏನು ಬರ್ತದಪ್ಪ ಅಂತ ಹೇಳಿದ್ರೆ, ಏನು ನಮಗೆ ತೀರ್ಪು ಇರ್ತದಪ್ಪ ಅಂತ ಹೇಳಿದ್ರೆ, ನಮಗೆ ಈಗೊಂದು ಕೆಲಸ ಕೊಟ್ಟಾನ, ಆ ಕೆಲಸ ನಾವು ಮಾಡಬೇಕು, ಅದು ಅಲ್ಲಿ ಲೆಕ್ಕ ಕೇಳ್ತಾನ. ಇವಾಗ ನಮ್ಮ ರಕ್ಷಣೆಯಲ್ಲಿ ನನ್ನ ರಕ್ಷಣೆಯಲ್ಲಿ ನಡೆಸೋಣ, ನಾನೇನು ಮಾಡಬೇಕು, ಒಂದು ಆತ್ಮನನ್ನು ನಾನು ತಗೊಂಡೋಗಿ ದೇವ್ರ ಮುಂದೆ ನಿಂದಿರಿಸ್ಬೇಕು. ಅಯ್ಯ ನೀನು ನನ್ನ ರಕ್ಷಣೆಯಲ್ಲಿ ನಡೆಸಿಯಲ್ಲ, ಈ ಆತ್ಮ ನನ್ನ ರಕ್ಷಣೆಯಲ್ಲಿ ನಡೆಸಿ ನೋಡು ಪ್ರಭು ಅಂತೇಳಿ ನಾವು ಆತನ ಮುಂದೆ ನಿಂದಿರಿಸಿದಾಗ ಅವಾಗ ಏನಂತಾನೆ ಗೊತ್ತಾ, ಶಬಾಸ್, ಒಳ್ಳೆ ಆಳು ನೀನು, ನಾನು ನಿನ್ನ ರಕ್ಷಣೆಯಲ್ಲಿ ನಡೆಸೀನಿ, ನೀನೇನು ಮಾಡಿ ಅದೇ ಕೃತಜ್ಞಲಿದ್ದ ಇನ್ನೊಬ್ಬರು ನಿನ್ನ ರಕ್ಷಣೆಯಲ್ಲಿ ನಡೆಸಿ ಅಂತೇಳಿ ದೇವ್ರು ನಮ್ಮನ್ನ ಪ್ರಶಂಸಿಸ್ತಾನೆ. ಇಲ್ಲಾಂದ್ರೆ ಏನು ಮಾಡ್ತಾನೆ ಗೊತ್ತಾ, ಅಲ್ಲಿ ತೀರ್ಪಿಗೂ ಗುರಿ ಆಗ್ತೀವಿ ನಾವು, ಅಲ್ಲಿ ಲೆಕ್ಕ ಕೇಳ್ತಾನೆ ನಮಗೆ. ಇದು ನಮ್ಮ ಬಾಧ್ಯತೆ, ನಮಗೆ ಕೊಟ್ಟರೆ ಕೆಲಸ ಇದು. ಈ ಕೆಲಸನ ನಾವು ಮಾಡಲೇಬೇಕು. ಈಗ ನಾನು ಯಾವಾಗೋ ಒಂದ್ಸಲ ಒಂಥರ ಈ ಉಪಮಾನ ಹೇಳಿದ್ದೆ, ನಿಮಗೆ ಗೊತ್ತೈತೆ ಇಲ್ಲ. ಒಬ್ಬ ಗಂಡ ಹೆಂಡತಿ ಇರ್ತಾರೆ. ಆ ಗಂಡ ಹೆಂಡತಿಗೆ ಆ ಗಂಡಿಗೆ ಒಂದು ರೋಗ ಬರ್ತದೆ, ಭಯಂಕರವಾದ ರೋಗ ಬರ್ತದೆ. ಪಾಪ ಆಕಿ ಎಲ್ಲೆಲ್ಲೋ ಹಾಸ್ಪಿಟಲ್ಗಳಿಗೆ ಬೇರೆ ಬೇರೆ ಯಾರು ಎಲ್ಲೆಲ್ಲಿ ಹಾಸ್ಪಿಟಲ್ಗೆ ಹೋಗಂತ ಹೇಳ್ತಾರೆ, ಹಾಸ್ಪಿಟ್ಲಿಗೆಲ್ಲ ತೋರಿಸ್ತಿರ್ತಲ್ಲ, ಅವನಿಗೆ ವಾಸಿ ಆಗೋದಿಲ್ಲ. ಲಾಸ್ಟಿಗೆ ಆಯುರ್ವೇದಕ್ಕೂ ಅವು ಇವು ಎಲ್ಲ ತಿರುಗ್ತಲ್ಲ, ಅಲ್ಲಿ ಕೂಡ ವಾಸಿ ಆಗೋದಿಲ್ಲ. ಇಲ್ಲಿ ಪಕ್ಕಕ್ಕೆ ಅವ್ರ ಮನೆ ಪಕ್ಕಕ್ಕೆ ಒಬ್ಬನ ಇರ್ತಾನೆ, ಯಾರು ಇವನು ಗಂಡನ ಸ್ನೇಹಿತನೊಬ್ಬನ ಇರ್ತಾನೆ. ಇವನು ಬೇಸಿರೋದಿಲ್ಲಲ್ಲ, ಇವನು ದಿನ ಹೋಗಿ ಬೆಳಿಗ್ಗೆ ಹೋಗಿ ಅವ್ರ ತಲೆ ಕುತ್ಕೊಂಡು ಮಾತಾಡಿ, ಏನಮ್ಮ ಹೆಂಗದನ ನಿನ್ನ ಗಂಡ, ಚೆನ್ನಾಗದನ, ಎಲ್ಲೆಲ್ಲಿ ತಿರುಗ್ತಿದ್ದಿ, ಎಲ್ಲೆಲ್ಲಿ ಹೋಗ್ತಿದ್ದಿ, ಅಯ್ಯೋ ಇಷ್ಟೆಲ್ಲ ನೀನು ಬಾಧೆ ಬೀಳ್ತಿದೆಯಲ್ಲ ಅಂತೇಳಿ ಅವನು ಕೂಡ ಓದಾರಿಸಿ, ಏನಾಗೋದಿಲ್ಲ ಬಿಡು, ನಿನಗೇನಾಗೋದಿಲ್ಲ ಬಿಡು ಅಂತೇಳಿ. ಆಕೆ ಪಾಪ ಬಂದನಲ್ಲ ಅಂತೇಳಿ, ಅಣ್ಣ ತಡ್ರಿ ಅಣ್ಣ ಟಿಫಿನ್ ಮಾಡ್ತೀನಿ ನಿಮ್ಮ ಸಲ ಅಂತ ಟಿಫಿನ್ ಮಾಡಿ ಕೊಟ್ಟಿರೋ ಆಕೆ ಅವನ್ನೆಲ್ಲ ಟಿಫಿನ್ ಮಾಡಿ ಅವ್ರ ತಗ ಬೇಸ್ ಸಮಾಧಾನವಾಗಿ ಇರ್ತಾನೆ. ಆಮೇಲೆ ಮತ್ತೆ ಓದ್ತಿರ್ತಾನೆ. ಹಂಗೆ ದಿನಾ ಬಂದು ಅವ್ರ ತಲೆ ಮಾತಾಡ್ತಿರ್ತಾನೆ, ಹೆಂಗಿದನ, ಬೇಸದನ, ಆರೋಗ್ಯ ಹೆಂಗೈತೆ ಎಲ್ಲ ಕೇಳ್ತಿರ್ತಾನೆ. ಸ್ವಲ್ಪ ದಿನ ಆದಮೇಲೆ ಅವ್ನ ಗಂಡ ಸತ್ತೋಗ್ಬಿಡ್ತಾನೆ. ಸತ್ತೋದಾಗ ಆಕೆ ಭಾರಿ ಬಾಧೆ ಬೀಳ್ತಾಳೆ. ಆಕೆ ಮಕ್ಕಳು ಆಕೆ ಅಣ್ಣ ಆಗ್ಬಿಡ್ತಾರೆ. ಗಂಡ ಒಬ್ಬನೇ ಇರೋದು, ಅವನ ಮೇಲೆ ಆಧಾರ ಆಗ್ಯಾರ. ಇವಾಗ ಗಂಡ ಸತ್ತೋಗೋಣ, ಇವಾಗ ಆಕೆ ಒಬ್ಬಳೇ ಮಕ್ಕಳು ಹಿಡ್ಕೊಂಡು ಹೋರಾಡಬೇಕು, ಬಾಧೆ ಬೀಳ್ತಿರ್ತಲ್ಲ. ಆವಾಗ ಸ್ವಲ್ಪ ದಿನ ಸತ್ತು ಒಂದು 2-3 ದಿನ ಆದಮೇಲೆ ಒಬ್ಬ ವ್ಯಕ್ತಿ ಬರ್ತಾನೆ. ಬಂದು ಪಾಪ ಸತ್ತೋಗೋಣಲ್ಲ ಗಂಡ ಅಂತೇಳಿ ಸ್ವಲ್ಪ ಧೈರ್ಯ ಹೇಳೋಣ ಅಂತೇಳಿ ಬಂದು, ಅವನು ಕೂಡ ಸ್ನೇಹಿತನೇ, ಇವ್ರ ಗಂಡ ಸ್ನೇಹಿತನೇ. ಅವನು ಬಂದು ಹಿಂಗ ಏನಾಗಿತ್ತಮ್ಮ ಅಂದರೆ, ಹಿಂಗೆ ಈ ರೋಗ ಇತ್ತು ಅಣ್ಣ, ಈ ರೋಗ ಬಂದು ಸತ್ತೋದು ನೋಡು ಅಂತಂದರೆ, ಅರೆ ನಿನ್ನ ಮನೆ ಬಗಲಾಗ ಎದನಲ್ಲ, ಅವನು ಕೂಡ ಅದೇ ರೋಗ ಇತ್ತಲ್ಲ, ಅವನು ಎಲ್ಲ ಹೋಗಿ ಬೇಸ್ ಮಾಡ್ಕೊಂಬಂದಲ್ಲ, ಅವನು ಚೆನ್ನಾಗಾಗ್ಯಾನಲ್ಲ, ಅವನು ಕೂಡ ಸಾಯ್ತೀನಿ ಅಂತ ಹೇಳಿದ್ರು. ಒಂದು 3 ದಿನ ನೀನು ಸತ್ತೋಗ್ಬಿಡ್ತೀನಿ ಅಂತ ಹೇಳಿದ್ರು. ಅವನು ಎಲ್ಲೋ ಹೋಗಿ ಏನೋ ಔಷಧ ತಗೊಂಬಂದು ಅವ್ನು ಬೇಸಾಗನ ಅವನು ಅಂತೇಳಿ ಹೇಳ್ತಾರೆ. ಯಾರಣ್ಣ ಅಂದರೆ ನಿಮ್ಮ ಮನೆ ಪಕ್ಕದನಲ್ಲ ಅಂತ ಹೇಳಿದ್ರೆ, ಅವಾಗ ಅವನು ಬರ್ತಾನೆ. ಅವನ ಮನೆಗೆ ಈ ವ್ಯಕ್ತಿನ ನೋಡು, ಇವಾಗ ನೀನು ಬೇಸಾಗತ್ತಲ್ಲಪ್ಪ ಅಂತ ಹೇಳ್ತಾರೆ. ಹ್ಞೂ ನನಗೆ ಬೇಸಾಗತ್ತೆ ಅಂತ. ಅವಾಗ ಆಕಿ ಹೆಂಗಿರ್ತದೆ ಹೇಳು. ಇವಾಗ ನೀನು ದಿನ ಬರ್ತಿದ್ದಿ, ಈ ರೋಗ ಐತೆ ಅಂತೇಳಿ ನನ್ನ ಗಂಡಿಗೆ ನಿನಗೆ ಗೊತ್ತೈತೆ, ನಿನಗೆ ಕೂಡ ಆ ರೋಗ ಐತೆ, ನೀನೇನು ಮಾಡಿ ಹೋಗಿ ವಾಸಿ ಮಾಡಿಸ್ಕೊಂಡ್ ಬಂದು ಬೇಸಾಗಿವ, ನೀನು ಜೀವಂತವಾಗಿ ನೀನು ಉಳಿದಿ. ಮತ್ತು ನೀನು ಉಳಿದ ಮೇಲೆ ನಾನು ಜೀವಂತವಾಗಿ ಉಳಿದಿನಮ್ಮ, ಅಲ್ಲಿ ಔಷಧ ಐತೆ, ನೀವು ಹೋಗ್ರಿ ಕರ್ಕೊಂಡೋಗಿ ನೀನು ಔಷಧನ ಕೊಟ್ಟು ಬೇಸ್ ಮಾಡ್ಕೊಂಬ, ನಾನು ಹೆಂಗೆ ಬದುಕಿನೋ ಆತ ಕೂಡ ಹಂಗೆ ಬದುಕ್ತಾನಂತ ನೀನು ಹೇಳ್ಬೇಕಲ್ಲ. ದಿನ ಬರ್ತಿದ್ದಿ, ಕುತ್ಕೊಂತಿದ್ದಿ, ಮಾತಾಡ್ತಿದ್ದಿ, ಟಿಫಿನ್ ತಿಂತಿದ್ದಿ, ಎಲ್ಲ ಮಾಡ್ತಿದ್ದಿ. ಇವಾಗ ನನ್ನ ಗಂಡ ಸತ್ತೇನಲ್ಲ, ನನ್ನ ಗಂಡ ಸತ್ತಿರ ಕಾರಣ ಏನು ಹೇಳು, ಅವ್ನ ರೋಗ ಅಲ್ಲ, ನೀನು ಹೇಳಿಲ್ಲಲ್ಲ ಅದು ಔಷಧ ಐತಂತ ಹೇಳಿ. ಈ ಔಷಧ ಐತಂತ ಹೇಳಿದ್ರೆ ನನ್ನ ಗಂಡನ ಕರ್ಕೊಂಡು ನಾನು ಬಸ್ಕೊಂಡ್ ಬರ್ತಿದ್ದಲ್ಲ, ನನ್ನ ಗಂಡ ಬದುಕ್ತಿದ್ದಲ್ಲ, ನನ್ನ ಮಕ್ಕಳು ಅನ್ಯಾಯ ಮಾಡಿಯಲ್ಲ ನೀನು. ನಿನ್ನಿದ್ರೆ ನಾವು ಅನ್ಯಾಯ ಆಗಿರೋದು. ಕಾರಣ ಯಾರಾದ? ಇವನಿಗೆ ಗೊತ್ತು ಔಷಧ ಎಲ್ಲೈತೆ, ತನ್ನ ಪ್ರಾಣ ಎಲ್ಲಿ ಉಳಿತೈತೆ ಅಂತೇಳಿ ಇವನಿಗೆ ಗೊತ್ತಿದ್ದು ಕೂಡ ಏನು ಮಾಡ, ಇವನು ಹೋಗಿ ಹೇಳಿಲ್ಲ. ರಕ್ಷಣೆ ಎಲ್ಲೈತಿ, ಯಾರಲ್ಲಿದ್ದ ರಕ್ಷಣೆ ಬರ್ತೈತಿ, ಯಾರಲ್ಲಿದ್ದ ನಾವು ಪರಲೋಕಕ್ಕೆ ಸೇರ್ತೀವಿ ಅನ್ನೋದು ನಮಗೆ ಗೊತ್ತು.
ಯಾಕಂದ್ರೆ ನಮ್ಮನ್ನ ರಕ್ಷಣೆದಲ್ಲಿ ನಡೆಸೋಣ, ಸಾಯುವಂತ ನಮ್ಮನ್ನ, ಪಾಪದಲ್ಲಿರೋ ನಮ್ಮನ್ನ ರಕ್ಷಣೆದಲ್ಲಿ ನಮ್ಮನ್ನ ನಡೆಸಿದಾಗ ಪಕ್ಕಕ್ಕಿರೋರು ಕೂಡ ರಕ್ಷಣೆ ಮಾರ್ಗ ಇಲ್ಲ ಐತಪ್ಪ ಅಂತ ನಾವು ಹೇಳ್ಬೇಕು. ಅದು ನಮ್ಮ ಕರ್ತವ್ಯ. ನಾಳೆ ಅವನು ಸತ್ತನ ಅನ್ಕೋ, ಅಲ್ಲಿ ನ್ಯಾಯ ತೀರ್ಪಿನಲ್ಲಿ ಅದೇ ತೀರ್ಪು ಆಗುತ್ತೆ. ಇವನು ಪಕ್ಕಕ್ಕೆ ಇದ್ದ, ನನ್ನ ಬಗಲಿಗೆ ಇದ್ದ, ಆ ರಕ್ಷಣೆಯನ್ನ ನನಗೆ ತಿಳಿಸಿಲ್ಲ, ಅದಕ್ಕೆ ನಾನು ನರಕಕ್ಕಾಗಿ ಕಾರಣ ಕೂಡ ಒಂದು ಕಾರಣ ಇವನೇ ಅಂತೇಳಿ ಅವನು ಅಲ್ಲಿ ನ್ಯಾಯಪೀಠದ ಮುಂದೆ ಅವನು ಸಾಕ್ಷಿ ಹೇಳ್ತಾನ. ಯಾರು? ನಾವು ಯಾರು ಹೇಳಿರೋದಿಲ್ಲಲ್ಲ, ನಮ್ಮ ಪಕ್ಕಕ್ಕಿರೋರು. ಅವನು ಹೇಳ್ತಾನೆ ಸಾಕ್ಷಿಯಲ್ಲಿ. ಇವ್ರು ಚರ್ಚಿಗೆ ಓದ್ತಿದ್ರು, ದೇವಾ ದಿನಾ ಸತ್ಯನ ತಿಳ್ಕೊಂಡ್ರೆ ನನಗೆ ಗೊತ್ತಿಲ್ಲ, ನಾನು ಅಜ್ಞಾನದಾಗ ಇದ್ದೀನಿ, ಇವ್ರಿಗಂತೂ ಗೊತ್ತಲ್ಲ. ಇವ್ ನನಗೆ ಹೇಳಿದ್ರೆ, ಇವ್ ನನಗೆ ತಿಳಿಸಿದ್ರೆ ನಾನು ಮಾಡ್ತಿದ್ದೇನೋ, ಇವತ್ತಿಲ್ಲದ್ರೆ ನಾಳೆ ಮಾಡ್ತಿದ್ದೇನೋ, ನಾನು ಸತ್ಯನ ಗ್ರಹಿಸ್ತಿದ್ದೇನೋ, ರಕ್ಷಣೆದಲ್ಲಿ ಬರ್ತಿದ್ದೇನೋ. ಇವ್ ನನಗೆ ಹೇಳಿಲ್ಲ. ಇವ್ ನಾನು ಎಲ್ಲಿಗೆ ಹೋಗ್ತೀನಿ? ನರಕಕ್ಕೆ ಹೋಗ್ತೀನಿ. ಅವಾಗ ದೇವ್ರು ನಮ್ಮ ಲೆಕ್ಕನ ಕೇಳ್ತಾನೆ. ಹೌದಾ? ನಮ್ಮನ್ನ ಎದಕ್ಕೆ ಕರೆದಾನ? ಒಂದು ಕೆಲಸ ಕೊಡಕ್ಕೆ ಕರೆದಾನ. ಆತ ಎದಕ್ಕೆ ಬಂದಾನ ಭೂಮಿ ಮೇಲೆ? ತನ್ನ ರಾಜ್ಯನ ವಿಸ್ತರಿಸಕ್ಕೆ ಬಂದಾನ, ತನ್ನ ರಾಜ್ಯದಲ್ಲಿ ಅನೇಕನ ಸೇರ್ಸಕ್ಕೆ ಬಂದಾನ, ತನ್ನ ರಾಜ್ಯನ ಕಟ್ಟಕ್ಕೆ ಬಂದಾನ. ಕಟ್ಟಕ್ಕೆ ಬಂದಾಗ ಆ ರಾಜ್ಯದೊಳಗೆ ನಾವು ಏನು ಮಾಡಬೇಕು? ಅನೇಕರನ್ನ ಸೇರಿಸುವಂಥವ್ರು ಆಗಬೇಕು. ಅದು ದೇವ್ರು ನಮಗೆ ಕೊಟ್ಟಿರೋಂಥ ಕೆಲಸ. ಸರಿ, ದೇವ್ರು ನಮ್ಮನ್ನು ಎಲ್ಲಿದ ಕರೆದಾನ? ಹೌದು, ನಮ್ಮನ್ನ ಎಲ್ಲಿದ ಕರೆದಾನ? ಏನಂತ ಹೇಳ್ತಿದ್ದು ಬೈಬಲ್? 1 ಪೇತ್ರ ಪತ್ರಿಕೆ 2ನೇ ಅಧ್ಯಾಯ 9ನೇ ವಚನ. ನೀವಾದರೂ ನಿಮ್ಮನ್ನು ಕತ್ತಲೆ ಒಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ. ಎಲ್ಲಿಂದ ಕರೆದನಂತ? ನಮ್ಮನ್ನ ಕತ್ತಲೆ ಒಳಗಿಂದ ಕರೆದನಂತ. ಕತ್ತಲೆ ಅಂದ್ರೆ ಏನು? ಪಾಪ. ಕತ್ತಲೆ ಅಂದ್ರೆ ಏನು? ಲೋಕ. ಈ ಕತ್ತಲಿದ್ದ ದೇವರು ನಮ್ಮನ್ನ ಕರೆದನ, ನಮ್ಮನ್ನ ಆರಿಸ್ಕೊಂಡನ. ಪಾಪಲಿದ್ದ ನಮ್ಮನ್ನ ಆರಿಸ್ಕೊಂಡನ, ಲೋಕಲಿದ್ದ ನಮ್ಮನ್ನ ಆರಿಸ್ಕೊಂಡನ, ಕತ್ತಲಿದ್ದ ನಮ್ಮನ್ನ ಆರಿಸ್ಕೊಂಡನ. ಕರೆದು ಏನು ಮಾಡ್ತಾನಂತ? ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ. ಏನು ಮಾಡ್ಬೇಕಂತ? ನಾವು ಆತನ ಗುಣಾತಿಶಯಗಳನ್ನು ನಾವು ಪ್ರಚಾರ ಮಾಡ್ಬೇಕಂತ. ಅದಕ್ಕಾಗಿ ನಮ್ಮನ್ನ ಕತ್ತಲ ಇದ್ದ ನಮ್ಮನ್ನ ಕರೆದನಂತ. ನಮ್ಮನ್ನ ಕರೆದಿರೋದು ನಾವು ಒಂದೇ ಕುತ್ಕೊಂಡು ನಾವು ಆರಾಧಿಸಿ, ನಾವು ಘನಪಡಿಸಿ, ನಾವು ಸ್ತುತಿಸಕ್ಕಲ್ಲ. ನಿನ್ನ ನಾನು ಕರೆದಿರೋದು ಎದಕ್ಕೆ ಕರೆದಿನಪ್ಪ? ಕತ್ತಲೊಳಗಿದ್ದಂದ್ರೆ ನನ್ನ ಗುಣಾತಿಶಯಗಳು ನೀನು ಅನೇಕರಿಗೆ ಪ್ರಚಾರ ಮಾಡಬೇಕು. ಪ್ರಚಾರ ಮಾಡೋದು ಯಾರು? ಸೇವಕನು. ಪ್ರಚಾರ ಮಾಡೋದು ಯಾರು? ಪಾಸ್ಟರ್. ನಮಗೇನು ಸಂಬಂಧ? ನಾವು ವಿಶ್ವಾಸಿಗಳು ಆದ್ಮೇಲೆ ನಾವ್ ಹೆಂಗ ಪ್ರಚಾರ ಮಾಡಬೇಕು, ನಾವು ಹೇಳಬೇಕು? ಅದು ಸೇವಕನ ಕೆಲಸ ಅಲ್ಲ ಅಂತ ಹೇಳಿದ್ರೆ, ಸೇವಕನು ಅನ್ನೋದೊಂದು ಖರೆ ಐತೆ, ಇಲ್ಲ ಅಂತ ಹೇಳಿಲ್ಲ. ಪ್ರತ್ಯೇಕವಾಗಿ ಆತನ ಒಂದು ನಿರ್ಣಯದಲ್ಲಿ ಸೇವಕನು ಕೂಡ ಕರಿತಾನ. ಆದ್ರೆ ಆತನ ನಾಮ ಪ್ರಚಾರ ಮಾಡೋ ಕೆಲಸ, ಯಾಜಕನ ಕೆಲಸ ಎಲ್ಲರಿಗೂ ಕೊಟ್ಟನಂತ ದೇವರು. ಯಾವಾಗ? ಈ ಹೊಸ ಒಡಂಬಡಿಕೆಯಲ್ಲಿ. ಇವಾಗ ನಾವೆಲ್ಲರೂ ಯಾಜಕರೇ, ನಾವೆಲ್ಲರೂ ಸೇವಕರೇ. ನಿನಗ್ ಕೂಡ ಬಾಧ್ಯತೆ ಐತೆ. ಅದಕ್ಕೆ ಕೆಳಗೆ ಹೇಳ್ತಾನೆ ಒಂದು ಮಾತು, ಏನಂತ ಹೇಳ್ತಾನೆ ನೋಡು. ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು. ನಾವ್ ಯಾರಂತ? ದೇವರಾದುಕೊಂಡ ಜನಾಂಗವು ರಾಜವಂಶಸ್ಥರಾದ ಯಾಜಕರು. ರಾಜವಂಶಸ್ಥರಾದ ಯಾಜಕರಂದ್ರೆ ಯಾರು? ಆತ ರಾಜನು ನಮ್ಮನ್ನ ಮಕ್ಕಳಾಗಿ ಮಾಡ್ಕೊಂಡನ. ಹೌದಾ? ತನ್ನ ರಕ್ತದಲ್ಲಿ ನಮ್ಮ ತೊಳೆದ ಮಕ್ಕಳಾಗಿ ಮಾಡ್ಕೊಂಡ್ ನಾವು ರಾಜವಂಶದವರು. ನಿಮ್ಮ ವಂಶ ಯಾವ್ದಂತ ಕೇಳಿದ್ರೆ ರಾಜವಂಶ ನಮ್ಮದು. ಆಮೇಲೆ ಯಾರಾದ್ರೂ ಕೇಳಿದ್ರೆ ಏನಂತ ಹೇಳ್ಬೇಕು ಹೇಳು? ನಿಮ್ದು ಯಾವ್ದು ವಂಶ ಅಂದ್ರೆ ರಾಜನ ವಂಶ ನಮ್ದು. ಎದಕ್ಕಪ್ಪ ರಾಜ? ನಮ್ಮಪ್ಪ ರಾಜ ಸರ್ವಾಧಿಕಾರಿ, ಆತನ ಮಕ್ಕಳು ನಾವು, ರಾಜರು. ನಾವು ರಾಜರಂತ. ಅದೇ ರೀತಿಯಲ್ಲಿ ನಾವು ಯಾಜಕರು ಕೂಡ ಅಂತ. ನೀನು ಕೂಡ ಯಾಜಕಳೇ. ನೀನು ಸಾಮಾನ್ಯ ವ್ಯಕ್ತಿ ಅಲ್ಲ. ನೀನು ಅನ್ಕಂತಿದ್ದಿ ನಾನು ಸಾಮಾನ್ಯ ವ್ಯಕ್ತಿ ಅಂತೇಳಿ. ನೀನು ಯಾವಾಗಾದ್ರೂ ಕ್ರಿಸ್ತ ರಕ್ತದಿಂದ ನೀನು ತೊಳೆಯಲ್ಪಟ್ಟಿಯೋ, ಆತನ ರಕ್ಷಣೆದಲ್ಲಿ ನೀನು ಬಂದಿಯೋ, ಅವನು ಏನಾಗಿ ಗೊತ್ತಾ? ರಾಜವಂಶಸ್ಥಳಾಗಿ ಯಾಜಕಳು ಕೂಡ ಆಗಿ ನೀನು. ಆಮೇನ್. ಎಲ್ಲೆಲ್ಲಿದ್ದ ಕರೆದನ? ಕತ್ತಲಿದ್ದ ಕರೆದನಂತ. ಕತ್ತಲಿದ್ದ ನಮ್ಮನ್ನು ಕರೆದು ರಾಜವಂಶಸ್ಥರಾಗಿ ನಮ್ಮನ್ನು ಮಾಡಿ ಯಾಜಕರಾಗಿ ಕೂಡ ನಮ್ಮನ್ನು ಮಾಡ್ಯಾನಂತ. ಈ ಮಾತು ಹಿಡ್ಕಂಡೇ ಯೇಸನ್ನ ಒಂದು ಹಾಡು ಬರೆದನ.
చీకటి నుండి వెలుగులోనికి నన్ను పిలిచిన తేజోమయ రాజవంశములో ಯಾಜಕತ್ವಮು చేసేదను ಎಲ್ಲಿದ್ದು ಬರ್ದಾನ ಹಾಡು ಇಲ್ಲೆಲ್ಲಿದ್ದು ತಗೊಂಡ ಆಮೆನ್ హల్లెలూయా చీకటి నుండి నన్ను వెలుగులోనికి పిలిచి రాజవంశములో యాజకత్వము చేసేదను ಆಮೆನ್ ಯಾಜಕರು ನಾವು ಮಾಮೂಲು ವ್ಯಕ್ತಿಗಳಲ್ಲ ಎಲ್ಲರಿಗೂ ನಾವೇನೋ ಮಾಮೂಲು ವ್ಯಕ್ತಿಗಳಾಗಿ ಕಾಣಕತ್ತೀವಿ ಎಲ್ಲರಿಗೇನೋ ನಾವು ಸಾಮಾನ್ಯ ವ್ಯಕ್ತಿಗಳಾಗಿ ಕಾಣ್ತಾ ಇದ್ದೀವಿ ಆದರೆ ನಮ್ಮ ಒಂದು ಅತಿಶಯ ನಮ್ಮ ಒಂದು ಉನ್ನತವಾದ ಘನತೆ ಏನು ದೇವ್ರು ನಮಗೆ ಕೊಟ್ಟನಪ್ಪ ಅಂತ ಹೇಳಿದ್ರೆ ಆತನ ಮಕ್ಕಳಾಗಿವಿ ನಾವು ರಾಜವಂಶಸ್ಥರು ಯಾಜಕರಾಗಿವಿ ನಾವು ಎದಕ್ಕ ಆತನ ನಾಮ ಪ್ರಚುರ ಪಡಿಸಕ ಆಮೆನ್ ಹಲ್ಲೆಲೂಯಾ ಏನೈತೆ ನಮಗೆ ಅರ್ಹತೆ ತನ್ನ ಮಕ್ಕಳಾಗಿ ಏನು ಅರ್ಹತೆ ನಮಗೈತೆ ತನ್ನ ನಾಮನ ಪ್ರಚುರ ಪಡಿಸಕ್ಕೆ ಏನು ನಮಗೆ ಅರ್ಹತೆ ಐತೆ ಏನು ಅರ್ಹತೆ ಐತೆ ಅಂತೇಳಿ ದೇವ್ರು ನಮಗೆ ಕೊಟ್ಟನ ಇವಾಗ ಸಿ ಎಮ್ ಅದಾನ ನಮ್ಮ ಸ್ಟೇಟಿಗೆ ಸಿ ಎಮ್ ಅದಾನ ಇವಾಗ ಸಿ ಎಮ್ ಒಂದು ಮೀಟಿಂಗ್ ಇಟ್ಟಿರ್ತಾರೆ ಸಿ ಎಮ್ದು ಅವ್ನು ಸಿ ಎಮ್ನ ಬಗ್ಗೆ ಒಂದೆರಡು ಮಾತು ಹೇಳ್ಬೇಕಂದ್ರೆ ಎಲ್ಲನ ಸಾಮಾನ್ಯ ವ್ಯಕ್ತಿಯಲ್ಲಿ ಯಾರೋ ಒಬ್ಬನು ಅಲ್ಲಿ ಕೂಲಿ ಗೀಲಿ ಮಾಡ್ಕೊಂತಿರೋನು ಕರ್ಕೊಂಬಂದು ಸ್ಟೇಜ್ ಎಕ್ಸಿ ಸಿ ಎಮ್ನ ಬಗ್ಗೆ ಹೇಳಪ್ಪ ಅಂತ ಹೇಳ್ತಾರ ಸರ್ ಸಿ ಎಮ್ ಬಗ್ಗೆ ಹೇಳೋ ಅರ್ಹತೆ ನಿನಗೆ ಎಲ್ಲೈತೆ ನಿನಗೆ ಏನು ಗೊತ್ತು ಸಿ ಎಮ್ ಏನು ಮಾಡ್ತಾನ ಏನೈತೆ ಅನ್ನೋದು ಆ ಅರ್ಹತೆ ತಿಳ್ಕೊಂಡಿರೋನು ಆ ಅರ್ಹತೆ ಇದ್ದವನು ಕರೀತಾರ ಅವ್ನು ನಿಂತ್ಕೊಂಡು ಹೇಳ್ತಾನೆ ಸಿ ಎಮ್ನ ಬಗ್ಗೆ ಹಂಗ ದೇವ್ರು ನಮ್ಮನ್ನ ಹಂಗೆ ಕರೆದಿಲ್ಲ ಆ ಜ್ಞಾನ ನೋಡಿಲ್ಲ ಆ ತಿಳಿವು ನೋಡಿಲ್ಲ ನನ್ನ ಬಗ್ಗೆ ನೀವು ಹೇಳಕ ನಿನಗೆ ಜ್ಞಾನ ಬೇಕಾಗಿಲ್ಲ ನಿನಗೆ ತಿಳಿವು ಬೇಕಾಗಿಲ್ಲ ಜ್ಞಾನವಂತರನ್ನ ನಾಚಿಕೆ ಪಡಿಸಕ ಜ್ಞಾನಹೀನರು ನಾನು ಎನ್ಕೊಂಡಿನ ಅಂತ ಹೇಳ್ತಾನ ಆಮೆನ್ ಹಲ್ಲೆಲೂಯಾ ಬುದ್ಧಿವಂತರು ನಾನು ನಾಚಿಕೆ ಪಡಿಸಕ ಬುದ್ಧಿಹೀನ ನಾನು ಎನ್ಕೊಂಡಿನಿ ನೀನು ಹೇಳು ನನ್ನ ಬಗ್ಗೆ ಅಪೊಸ್ತಲರು ಅಪೊಸ್ತಲರು ಯೇಸುಸ್ವಾಮಿ ಟೈಮಲ್ಲಿ ಪರಿಸಯರು ಅದಾರ ಸದ್ದುಕಾಯರು ಅದಾರ ಇವರೆಲ್ಲರೂ ಯಾರು ಹೇಳು ಶಾಸ್ತ್ರಿಗಳು ಅದಾರ ಇವ್ರು ಯಾರು ಹೇಳು ಧರ್ಮಶಾಸ್ತ್ರ ಪಂಡಿತರು ಇವರು ಧರ್ಮಶಾಸ್ತ್ರ ಬಗ್ಗೆ ಫುಲ್ ಜ್ಞಾನ ಇದ್ದವ್ರು ಇವರು ಪರಿಸಯರನ್ನ ಆರಿಸ್ಕೊಂಡಿಲ್ಲ ಸದ್ದುಕಾಯರನ್ನ ಆರಿಸ್ಕೊಂಡಿಲ್ಲ ಶಾಸ್ತ್ರನ ಆರಿಸ್ಕೊಂಡಿಲ್ಲ ಜಾರಳುಗಳನ್ನ ಆರಿಸ್ಕೊಂಡ ಮೀನಿಡೋರ್ನ ಆರಿಸ್ಕೊಂಡನ ಆಮೇನ್ ಅಲ್ಲ ಪ್ರಭು ಅಷ್ಟು ಜ್ಞಾನವಂತರಿದಾರ ಅಷ್ಟು ಬುದ್ಧಿವಂತರಿದಾರ ಪಂಡಿತಗಳು ಅದಾರ ಅವ್ರಿಗೆ ಹೇಳಿದ್ರೆ ನಿನ್ನ ನಾಮನ ಬೇಸ್ ಪ್ರಕಟಿಸ್ತಾರಲ್ಲ ಅಂದ್ರೆ ಅವ್ರು ಬೇಡ ನನಗೆ ಜ್ಞಾನವಂತ ನಾಚಿಕೆ ಪಡಿಸಕ ಜ್ಞಾನಹೀನ ನಾನು ಎನ್ಕೊಂತೀನಿ ಅವನು ನಿಂದಿರಿಸಿ ನಾನು ನನ್ನ ನಾಮನ ಮಹಿಮೆ ಪಡಿಸ್ಕೊಂತೀನಿ ಆಮೇನ್ ಹಲ್ಲೆಲೂಯಾ ನಾವು ಅನ್ಕೊಂತಿರ್ಬೋದು ನಮ್ಮ ಕೈಲಿ ಏನಾಗ್ತದೆ ನಾವು ಏನು ದೇವ್ರ ನಾಮನ ಪ್ರಕಟಿಸ್ತೀವಿ ನಾವೇನು ನಿನ್ನ ನಾಮನ ಮಹಿಮೆ ಪಡಿಸ್ತೀವಿ ಅಂದ್ರೆ ನಿನ್ನ ಅರ್ಹತೆ ನಿನ್ನ ಒಂದು ಕ್ವಾಲಿಟಿ ನನಗೆ ಬೇಕಾಗಿಲ್ಲ ಅಂತಾನ ದೇವರು ನನ್ನ ಕೈಗೆ ಬಾ ನೀನು ನಿನ್ನೆ ಒಂದು ಬಲವಾದ ಸಾಧನಾಗಿ ನಾನು ಮಾಡ್ತೀನಿ ಆಮೇನ್ ಬಲವಾದ ಸಾಧನಾಗಿ ನಾನು ಮಾಡ್ತೀನಿ ಅದಕ್ಕೆ ಕೊರಂತಿ ಪತ್ರಿಕೆದಲ್ಲಿ ಒಂದು ಮಾತು ಹೇಳ್ತಾನ ಪೌಲು 1ನೇ ಕೊರಂತಿ ಪತ್ರಿಕೆ 1ನೇ ಅಧ್ಯಾಯ 27ನೇ ವಚನ 26 ಓದ್ರಿ. ಸಹೋದರರೇ, ದೇವರು ನಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ಎಂತರನ್ನ ಕರೆದನಂತ ದೇವರು ನಮ್ಮನ್ನು ಕರೆದಾಗ ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ. ನಿಮ್ಮಲ್ಲಿ ಲೌಕಿಕ ದೃಷ್ಟಿ ಜ್ಞಾನಿಗಳು ಅನೇಕರಿಲ್ಲ, ಜ್ಞಾನವಂತರಿಲ್ಲ ಅಂತ. ಅಧಿಕಾರಿಗಳು ಅನೇಕರಿಲ್ಲ, ಅಧಿಕಾರಿಗಳು ಇಲ್ಲ. ಕೂಲಿನರು ಕೂಲಿನರು ಅಂದ್ರೆ ಕುಲದಲ್ಲಿ ಅಗ್ರ ಕುಲಸ್ಥರು ಇಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ಆಮೆನ್. ಈ ಲೋಕದಲ್ಲಿ ಬುದ್ಧಿಹೀನರನ್ನು ಎನ್ಕೊಳ್ಳೋಣಂತ ನೋಡು, ಎಷ್ಟು ಉನ್ನತವಾದ ಅದು. ಇನ್ನೊಂದು ಮಾತು ಹೇಳ್ತಾ ನೋಡು, ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸೋದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ಈ ಲೋಕದಲ್ಲಿ ಬಲಹೀನರನ್ನು ಆರಿಸ್ಕೊಳ್ಳೋಣಂತ. ನಾವ್ ಹೆಣ್ಣುಡ್ರಲ್ಲ, ನಾವು ಬಲಹೀನರಲ್ಲ, ನಾವೇನು ದೇವ್ರ ಕೆಲಸ ಮಾಡಕ್ ಆಗ್ತೈತೆ ಅಂದ್ರೆ ಇಲ್ಲಿ ಏನಂತ ಹೇಳ್ತಾನೆ ಹೇಳು, ಬಲಿಷ್ಠರನ್ನ ನಾಚಿಕೆ ಪಡಿಸಕ ಬಲಹೀನರನ್ನ ನೆನ್ಕಣೆ. ಆಮೇನ್. ಬಲಹೀನರು ನಿಂತ್ಕೊಂಡು ದೇವ್ರು ಮಾಡ್ಕಂತಾನ, ಬಲಹೀನರು ನಿಂತ್ಕೊಂಡು ದೇವರು ತನ್ನ ನಾಮನ ಮಹಿಮೆ ಪಡಿಸ್ಕಂತಾನ.
ದೇವ್ರ ಕೈಯಲ್ಲಿ ನಾವು ಬಂದೀವಂದ್ರೆ ಆತ ತಿರ್ಸ್ತಾನ ಚಕ್ರ, ಆತ ಕಟ್ತಾನ ನಮ್ಮನ್ನ, ಕುಂಬಾರನಾಥ ಹೆಂಗ ಬೇಕಾರಂಗ ಮಲ್ಪು ತಿರ್ಸ್ತಾನ. ಇವತ್ತು ಸ್ಟೇಜ್ಗಳ ಮೇಲೆ ನಿಂತ್ಕೊಂಡು ಹೆಣ್ಣುಡ್ರು ಸ್ವಾರ್ಥಗಳು ಸಾರ್ತಾರ, ವರ್ಷಗಳು ಮಾಡ್ತಾರಂದ್ರೆ ಅವರು ಫಸ್ಟಿಗೆ ಬಲಹೀನರೇ, ಭಯಪಡೋರೆ, ಒಬ್ಬರ ತಲೆ ಮಾತಾಡೋ ಕೂಡ ಭಯಪಡೋರು. ಇವತ್ತು ಸ್ಟೇಜ್ ತಲೆ ನಿಂತ್ಕೊಂಡು ಲಕ್ಷಗಳು ಜನಗಳು ಮುಂದೆ ಆರಾಧಿಸ್ತದಾರ. ಮನಾದ್ರೂ ಒಬ್ಬಾಕಿ ಮಳೆ ಬರ್ತಿದ್ರೆ ವರ್ಷಿಪ್ ಮಾಡ್ತದಲ್ಲ, ಅಬ್ಬಬ್ಬಬ್ಬಬ್ಬ, ಏನು ದೇವ್ರ ಪ್ರೆಸೆನ್ಸ್ ಅದು. ಹೆಣ್ಣುಡಿಗಲ್ಲ, ನಾನು ಅದೇ ನಿಮ್ಗೆ ಹೇಳೋದು ಎಷ್ಟು ಸರಿ, ನೀವಂಗೆ ನಿಂತ್ಕೋಬೇಕು, ನೀವಂಗೆ ಆಗ್ಬೇಕು, ನೀವಂಗೆ ವರ್ಷಿಪ್ ಮಾಡಬೇಕು, ನೀವಂಗೆ ಆರಾಧಿಸ್ಬೇಕು, ದೇವ್ರ ನಾಮನ ಮೇವಪಡಿಸ್ಬೇಕು. ಅದು ನಮ್ಮ ಕೆಲಸ. ದೇವ್ರು ನಮಗೆ ಆ ಕೆಲಸ ಕೊಟ್ಟಾನ. ಬಲಹೀನರು ಅಂತೇಳಿ ಇವ್ರು ಅನ್ಕಂತಾರೆ, ಇವ್ರು ಕೊರಂತಿದ್ರು ಕೂಡ ಅದೇ ಅನ್ಕಂತಾರ. ಎದಕ್ಕೆ ಬರಿತಾನೆ ಹೇಳ ಮಾತು ಪೌಲು? ಬಲಹೀನರು ನೆನ್ಕಂತಾರೆ. ಎದಕ್ಕಂದ್ರೆ ಇವ್ರು ಬಲಹೀನರು, ಇವ್ರು ಅನ್ಕಂತಾರ ನಾವು ಬಲಹೀನರಲ್ಲಯ್ಯ, ನಾವು ಯಾವುದು ಕೆಲ್ಸಕ್ಕೆ ಬರೋದಿಲ್ಲಲ್ಲಯ್ಯ, ಇಲ್ಲಿ ರೋಮ ಪ್ರಭುತ್ವ ಐತೆ, ಇವರೆಲ್ಲ ಇರೋದ್ರಲ್ಲಿ ನಮ್ಮನ್ನ ಹೆಂಗೆ ನೋಡ್ತಾರೆ ಗೊತ್ತಾ? ಸಣ್ಣ ಗುಂಪಿದು ಇವ್ರು, ಏನು ಇವರು ನಮ್ಮನ್ನೊಂಥರ ಬಲಹೀನರಾಗಿ ನೋಡ್ತಾರಯ್ಯ ಅಂತೇಳಿ ಬಾಧೆ ಬೀಳ್ತಾರೆ ಇವ್ರು. ಕೊರಂತಿ ಸಂಘದವ್ರು ಬಾಧೆ ಬೀಳ್ತಾರ. ಅದಕ್ಕೆ ಇವ್ರಿಗೆ ಏನಂತ ಹೇಳ್ತಾನೆ ಗೊತ್ತಾ ಪೌಲು? ನೀವು ಸಣ್ಣ ಗುಂಪು ಅಂತೇಳಿ ನೀವು ಬಾಧೆ ಬೀಳ್ತೀರಿ. ಸಣ್ಣ ಗುಂಪಲ್ಲ, ನಾವು ಏನು ಮಾಡ್ತೀವಯ್ಯ ಅಂತೇಳಿ ಬಾಧೆ ಬೀಳ್ತೀರಿ. ಬಲಿಷ್ಠರನ್ನ ನಾನು ನಾಚಿಕೆ ಪಡ್ಸಕ ಬಲಹೀನರನ್ನ ನೆನ್ಕೊಂಡು ಈ ಸಣ್ಣ ಗುಂಪನ್ನ ಹಿಡ್ಕೊಂಡು ದೇವರು ಆ ಇಸ್ರಾಯೇಲ ಒಂದು ಪ್ರಾಂತ್ಯದಲ್ಲಿದ್ದ ದೇವ್ರು ಏನು ಮಾಡೋಣ ಗೊತ್ತಾ? ಪ್ರಪಂಚ 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 ಎಲ್ಲ ವಿಸ್ತರಿಸನು. ಆಮೇನ್. ಹೆಂಗ್ ವಿಸ್ತಾರ ಆಗತ್ತಿದು? ಇಷ್ಟೇ ಗುಂಪೆಲ್ಲ ಪ್ರಾರಂಭ ಆಗಿರೋದು, ಇಷ್ಟೇ ಪರಿಚಯ ಎಲ್ಲ ಪ್ರಾರಂಭ ಆಗಿರೋದು, ಇಷ್ಟು ಗುಂಪು ಪ್ರಪಂಚನೆಲ್ಲ ವಿಸ್ತರಿಸನ. ಆಮೇನ್. ಏನಂತ ಹೇಳೋಣ? ಜ್ಞಾನವಂತ ನಾಚಿಕೆ ಪಡ್ಸಕ ಜ್ಞಾನಹೀನರನ್ನ ನೆನ್ಕೊಂಡಿನಿ, ಬಲಿಷ್ಠ ನಾಚಿಕೆ ಪಡ್ಸಕ ಬಲಹೀನರನ್ನ ನೆನ್ಕೊಂಡಿನಿ. ಎದಕ್ಕಂತ? ನನ್ನ ನಾಮ ಮಹಿಮೆಗಾಗಿ. ಆಮೇನ್. ಆತನ ನಾಮ ಮಹಿಮೆಗಾಗಿ ನಾವು ಆ ರೀತಿ ನಾವು ಇರಬೇಕು. ಸಣ್ಣ ಗುಂಪಲ್ಲ. ಇವ್ರೇನು ಮಾಡ್ತಾರ, ಇವ್ರದ್ದೇನು ಆಗ್ತತೆ, ಜನ ಮಾತಾಡ್ತಿರ್ತಾರ, ಜನ ನೋಡ್ತಿರ್ತಾರ, ಅವ್ರು ನೋಡಿ ತಲೆ ಕೆಡ್ಸ್ಕೊಬಾರ್ದು. ಸಣ್ಣ ಗುಂಪನೇ ತಗೊಂಡು ಬಲವಾದ ಗುಂಪಾಗಿ ಮಾಡ್ತಾನ ದೇವರು. ಮುಂದಿನ ದಿನಗಳಲ್ಲಿ ಇದು ವಿಸ್ತಾರವಾದ ಸೇವೆ ಆಗ್ತದೆ ಇದು. ಆಮೇನ್. ಇದು ದೇವರು, ಇದು ಪ್ರಣಾಳಿಕೆ, ಇದನ್ನ ಸ್ಟಾಪ್ ಮಾಡಕ್ ಯಾರ ಕೈಲಿ ಕೂಡ ಆಗೋದಿಲ್ಲ ಇದು. ಎದಕ್ಕಂದ್ರೆ ಪ್ರಾರಂಭ ಮಾಡಿರೋನು ಸರ್ವಶಕ್ತಿವಂತನು, ಸೈನ್ಯ ಮೂಲಕ ಅಧಿಪತಿಯೇನೆ ಯೆಹೋವಾ. ಆತೇ ನಮ್ಮ ಪಕ್ಷ ಇದ್ದಾಗ ನಮಗೆ ವಿರೋಧಿ ಯಾರು? ಶತ್ರು ಯಾರು? ನಾನು ಯುದ್ಧ ಮಾಡ್ತೀನಿ ಅಂತ ಹೇಳ್ತಾನ. ನೀನು ನಿಂತಿಗೆ ಅಷ್ಟೇ. ಯುದ್ಧಂ ಯೆಹೋವದೇ. ಆಮೇನ್. ಹಲ್ಲೆಲೂಯಾ. ಅದು ನಮ್ಮ ದರ್ಶನ. నీ పరిచర్యను తుద ముట్టించుటేనా నియమమాయనే, నీ సన్నిధిలో నీ పొందుకోరి నీ స్నేహితుడానైతిని. ఆహా నా ధన్యత, ఓ నా భాగ్యము, ఏమని వివరింతును, ఏమని వివరింతును. ನಮ್ಮ ಭಾಗ್ಯ ಅದು. ಆತನ ಪರಿಚಯ ತುದೆ ಮುಟ್ಟಿಸದೆ ನಮ್ಮ ಗಮ್ಯ. ಪ್ರಾರಂಭ ಮಾಡೋಣ ದೇವರು, ಇದನ್ನು ಮುಂದೆ ಕೊನಸಾಗಿಸೋದು ಕೂಡ ದೇವರೇ. ಹಲ್ಲೆಲೂಯಾ. ಆಮೇನ್. ಇನ್ನ ಇದಕ್ಕೆ ಕರೆದನಪ್ಪ ದೇವರು, ಹೇಳ್ತೀನಿ ನೋಡ್ರಿ. ಅದೇ 1 ಕೊರಿಂಥಿ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನ, ಅಲ್ಲೇ ಐತಿ ನೋಡ್ರಿ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೂನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಎದಕ್ಕೆ ಕರೆದನಂತ ನಮ್ಮನ್ನ ದೇವರು? ತನ್ನ ಮಗನ ಅನ್ಯೂನ್ಯತೆಯಲ್ಲಿ ನಮ್ಮನ್ನ ಸೇರ್ಸಕ. ತಂದೆಯಾದ ದೇವರು ತನ್ನ ಮಗನ ಅನ್ಯೂನ್ಯತೆಯಲ್ಲಿ ನಾವು ಸೇರಕ ನಮ್ಮನ್ನ ಕರೆದನಂತ. ಅಂದ್ರೆ ಏನು? ಇವಾಗ ಪರಿಶುದ್ಧನಾಥ, ಇವಾಗ ಪರಿಶುದ್ಧನಾಗಿರುವಂಥ ದೇವರು ಮಗನು ಏನು ಮಾಡ್ತಾನೆ ಹೇಳು? ಪಾಪಿಗಳಾಗಿರುವಂಥ ನಮ್ಮನ್ನ ತನ್ನ ಮಗಗ ಅನ್ಯೂನ್ಯತವಾಗಿ ಸಹವಾಸ ಮಾಡಕ್ ಕರೆದಾನಂದ ನಮ್ಮನ್ನ.
ನೋಡಿ ಎಷ್ಟು ಪ್ರೀತಿ ನಾವು ಕರಿತೀವ. ನಾನೊಂದು ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಮ್ಮ ಮಕ್ಕಳಿದಾರ, ನಮ್ಮ ಮಕ್ಕಳು ನಾವು ನೀಟಾಗಿ ಒಂದು ಕ್ರಮಶಿಕ್ಷಣವಾಗಿ ಒಂದು ಪದ್ಧತಿಯಾಗಿ ನಾವು ಬೆಳೆಸ್ತಿದ್ದೀವಿ, ಹೌದಾ? ಬೆಳೆಸ್ತಿರುವಾಗ ನಮ್ಮ ಮಕ್ಕಳು ಒಳಗಿರ್ತಾರೆ, ಒಳಗೆ ಆಡ್ಕೊಂತಿರ್ತಾರೆ. ನೀನು ಹೊರಗೆ ಬರ್ತೀವಿ, ಸ್ವಲ್ಪ ಮುಂದೆ ಹೋಗ್ತಿರುವಾಗ ಅಲ್ಲಿ ಒಬ್ಬನು ಗಲೀಜ್ನಾಗ ಆಡ್ಕೊಂತಿರ್ತಾನೆ. ನನಗೂ ಫುಲ್ಲು ಗಲೀಜ್ನಾಗ ಇರ್ತಾನೆ, ನನಗೂ ಗಲೀಜ್ನಾಗ ಆಡ್ಕೊಂತಿರ್ತಾನೆ. ನನಗೆ ಅವ್ನ ಮೈಯೆಲ್ಲ ಬಟ್ಟೆಗಳು ಅವನು ಒಂದು ರಕ ಇರ್ತಾನೆ. ಒಂದು 5-6 ದಿನ ಸ್ನಾನ ಮಾಡಿರೋದಿಲ್ಲ ಅವ್ನು, ಹಂಗೆ ಇರ್ತಾನೆ. ಅವನು ಸಿಮ್ಲ ಬಿಟ್ಕೊಂಡು ಒಂಥರ ಇರ್ತಾನೆ. ಏಯ್ ಎದಕ್ಕೋ ಇಲ್ಲಿ ಆಡ್ತೀನಿ ನೀನು ಒಬ್ಬನೇ, ಎದಕ್ಕೆ ಆಡ್ಕೊಂತಿ? ಅಲ್ಲಿ ಹೋಗು ನಮ್ಮ ಮನೆಗೆ, ನನ್ನ ಮಗ ಬೆಡ್ರೂಮ್ನಾಗ ಆಡ್ಕೊಂತಾನೆ, ಹೋಗಿ ಅವನ ಜೊತೆಗೆ ಆಡೋಗಂತ ಹೇಳ್ತೀಯಾ? ಹೇಳ್ತೀಯಾ? ತಂದೆ ಏನು ಹೇಳ್ತಾನೆ ಗೊತ್ತಾ? ಆತ ಪರಿಶುದ್ಧನು, ತನ್ನ ಮಗನು. ನಾವು ಪಾಪಿಗಳು, ನಮ್ಮನ್ನೇನು ಮಾಡ್ತಾನೆ ಹೇಳು? ಆತಗೆ ಸಹವಾಸ ಅನ್ಯೂನ್ಯತೆ ಮಾಡ್ತಾನ. ಆಮೇನ್, ಹಲ್ಲೆಲೂಯಾ. ಅದಕ್ಕಾಗಿ ನಮ್ಮನ್ನು ಕರೆದಾನಂತ. ಎಲ್ಲೋ ಇರೋರು ನಮ್ಮನ್ನ ಅಸಲು ನಾವು ದೇವ್ರದಲ್ಲಿ ನಾವು ಮುಂದೆ ಹೋಗಿ ಕೂಡ ಅರ್ಹರಲ್ಲ ನಾವು. ಯಾಕಂದ್ರೆ ಅದು ಪರಿಶುದ್ಧ, ನಾವು ತಟ್ಕೊಳಕ್ಕೆ ಆಗೋದಿಲ್ಲ. ಅಷ್ಟು ಪರಿಶುದ್ಧನಾತ, ಸರ್ವ ಸೃಷ್ಟಿಕರ್ತನು, ಸರ್ವೋನ್ನತನು. ಯಾವುದಕ್ಕೆ ಉಪಕಾರ ಇಲ್ಲದ ನಮ್ಮನ್ನ ಆ ಪಾಪದಾಗ ಎದಕ್ಕಿದಿ, ಆ ಪಾಪನ ಬಿಟ್ಟು ನೀನು ಬಾ, ನನ್ನ ಮಗನ ತಳಿ ನೀನು ಸಹವಾಸ ಮಾಡಿಸ್ತೀನಂತೆ ನಮ್ಮನ್ನು ಕರ್ಕೊಂಡು ಆತನ ಮಗನದಲ್ಲಿ ಅನ್ಯೂನತೆಗೆ ನಮ್ಮನ್ನು ಕರೆದಾನಂತ. ಆಮೇಲೆ ನಾವು ಕರಿತೀವ, ನಮ್ಮ ಮಗ ಒಳಗೆ ಆಡ್ಕೊಂತಾನ ಅವನೊಬ್ಬನೇ, ನೀನು ಹೋಗಿ ನನ್ನ ಮಗನ ಜೊತೆಗೆ ಬೆಡ್ರೂಮ್ನಾಗ ಆಡ್ಕಂತೇಳಿ ಕರಿತೀವ? ಆತ ಕರೆದಾನ ನಮ್ಮನ್ನು. ಆಮೇನ್, ಅದು ಆತನ ಪ್ರೀತಿ. ಅದು ಆ ಪ್ರೀತಿನ ವರ್ಣಿಸಕ್ಕಾಗ್ತದ? ಯಾರಿಗೆ ಸಾಧ್ಯ? ಆಮೇನ್. ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದಾನ ಇಲ್ಲಿ. ಅದಕ್ಕಾಗಿ ಆತನ ಅನ್ಯೂನ್ನತೆಗೆ ನಮ್ಮನ್ನು ಕರೆದಾನ. ಅದಕ್ಕಾಗಿ ನಾವು ಸಂಘದಲ್ಲಿ ಸೇರಿವಿ. ಇನ್ನು ಅದಕ್ಕಾಗಿ ಕರೆದಾನ. ಓದಿಸ್ತೀವಿ ಕೊಲಸಿ ಪತ್ರಿಕೆ ಟಕ ಮುಗಿಸ್ಬಿಡ್ತೀನಿ. ಕೊಲಸಿ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ. ಕ್ರಿಸ್ತನಿಂದಾದ ಸಮಾಧಾನವು ನಿಮ್ಮ ಹೃದಯಗಳಲ್ಲಿ ಯಜಮಾನನಂತಿದ್ದು ತೀರ್ಪು ಹೇಳಲಿ. ನೀವು ಒಂದೇ ದೇಹಕ್ಕೆ ಸೇರಿದವರಾದ್ದರಿಂದ ಸಮಾಧಾನದಿಂದಿರುವುದಕ್ಕಾಗಿ ಕರೆಯಲ್ಪಟ್ಟಿರಿ. ಆಮೆನ್. ಎದಕ್ಕೆ ಕರೆಯಲ್ಪಟ್ಟಿವಂತ? ಸಮಾಧಾನವಾಗಿರುವುದಕ್ಕೆ ನಾವು ಕರೆಯಲ್ಪಟ್ಟಿವಂತ. ಹೆಂಗಿದೀವಂತ? ನಾವು ಒಂದೇ ದೇಹದಲ್ಲಿ ಸೇರಿದವರಾಗಿದ್ದೀವಿ ನಾವೆಲ್ಲರೂ. ಇವಾಗ ನಾನು ಫಸ್ಟಿಗೆ ಹೇಳಿದೆ, ಕ್ರಿಸ್ತು ಶರೀರದಲ್ಲಿ ನಾವು ಅವಯವಗಳಾಗಿವಿ, ಕ್ರಿಸ್ತು ಸಂಘದಲ್ಲಿ ನಾವು ಸೇರಿವಿ, ಕ್ರಿಸ್ತನಲ್ಲಿ ನಾವು ಅವಯವಗಳಾಗಿವಿ, ನಾವು ಒಂದೇ ದೇಹವಾಗಿವಿ. ಒಂದೇ ದೇಹವಾಗಿದ್ದಾಗ ಸಂಘದಾಗಿ ನಾವು ಸೇರಿದಾಗ ನಮ್ಮನ್ನು ಎದಕ್ಕೆ ಸೇರಿಸನಪ್ಪ? ಈ ಸಂಘದಾಗ ಈ ಒಂದೇ ದೇಹದಲ್ಲಿ ನಮ್ಮನ್ನು ಎದಕ್ಕೆ ಸೇರಿಸನಪ್ಪ ಅಂದರೆ ಸಮಾಧಾನ ಇರೋಕ್ಕಾಗಿ ನಮ್ಮನ್ನು ಕರೆದನಂತ. ಅದಕ್ಕಾಗಿ ನಮ್ಮನ್ನು ಸೇರಿಸನಂತ. ಇಲ್ಲಿ ನಾವೆಲ್ಲ ಕೂಡಿವಿ, ನಾವೆಲ್ಲ ಇಲ್ಲಿ ಆರಾಧಿಸ್ತೀವಿ ಸಂಘದಾಗ. ಎದಕ್ಕೆ ನಮ್ಮನ್ನು ಇಲ್ಲಿ ಕೂಡಿಸನಪ್ಪ, ಎದಕ್ಕೆ ಇಲ್ಲಿ ನಮ್ಮನ್ನು ಕರೆದಾನಂದರೆ ಸಮಾಧಾನಕರವಾಗಿರೋದಕ್ಕೆ ನಮ್ಮನ್ನು ಕರೆದಾನಂತ. ಆಮೇಲೆ ಸಮಾಧಾನ ಎಲ್ಲಿ ಸಿಗ್ತೈತೆ? ಸಂಘದಲ್ಲಿ ಸಿಗ್ತದೆ ಅಂತ ಹೇಳ್ದಾನ. ನೀವು ಒಂದೇ ದೇಹಕ್ಕೆ ಸೇರಿರಲ್ಲ, ಈ ಅನ್ಯೂನ್ಯತೆ ನಿಮ್ಗೆ ಎಲ್ಲಿ ಸಿಗ್ತೈತೆ? ಈ ಸಮಾಧಾನ ನಿಮ್ಗೆ ಎಲ್ಲಿ ಸಿಗ್ತೈತೆ ಅಂದರೆ ಸಂಘದಲ್ಲಿ ಸಿಗ್ತೈತೆ. ಭಾರಿ ಮಂದಿ ಮಾಡೋ ಮಿಸ್ಟೇಕ್ ಏನು ಗೊತ್ತಾ? ಭಾರಿ ಮಂದಿ ಗೊತ್ತಿಲ್ಲದ ಏನು ಗೊತ್ತಾ? ಕುತ್ಕೊಂಡು ಪ್ರಾರ್ಥನೆ ಮಾಡಿ, ದೇವಾ ನನಗೆ ಸಮಾಧಾನ ಬೇಕು, ನನ್ನ ಕುಟುಂಬದಲ್ಲಿ ಸಮಾಧಾನ ಬೇಕಂತ ಹೇಳಿದ್ರೆ ಸಮಾಧಾನ ಬರೋದಿಲ್ಲ. ಅರ್ಥ ಆಗತ್ತ ಪಾಯಿಂಟ್? ಏನು ಹೇಳು? ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಸಮಾಧಾನ ಬರೋದಿಲ್ಲ. ಇವಾಗ ಮನೆಗೆ ಸಮಾಧಾನ ಇಲ್ಲ ಅನ್ಕೋ, ಗಲಿಬಿಲಿ ಹಾಕತ್ತೆ ಅನ್ಕೋ, ವಿಪರೀತವಾಗಿ ಟೆನ್ಷನ್ ಆಗತ್ತೆ. ಏನಪ್ಪ ಈ ಗಲಿಬಿಲಿ, ಏನು ಈ ಸಮಾಧಾನ ಇಲ್ದಂಗೆ ಆಗತ್ತೆ ಅಂದರೆ ನಾವು ಕುಂತು ಪ್ರಾರ್ಥನೆ ಮಾಡಿ, ದೇವಾ ಸಮಾಧಾನ ಕೊಡು ಪ್ರಭಾ, ನನ್ನ ಮನೆಗೆ ಸಮಾಧಾನ ಬೇಕಂತಿದ್ರೆ ಸಮಾಧಾನ ಬರೋದಿಲ್ಲ. ಸಮಾಧಾನ ಅನ್ನೋದು ವರ ಅಲ್ಲ, ಸಮಾಧಾನ ಅನ್ನೋದು ಫಲ. ಅದು ನೀನು ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಚಕ್ಕನಂಗೆ ತಥಾಸ್ತನಾಗ ಅದು ವರ ಅಲ್ಲ, ನಿನಗೆ ಬರಾಗ ಸಮಾಧಾನ ಫಲ. ಅದು ಆ ಫಲ ಎಲ್ಲಿ ಸಿಗ್ತದಪ್ಪ ಅಂದರೆ, ಒಂದು ಫಲ ಬರಬೇಕಂದ್ರೆ ಫಸ್ಟು ಬೀಜ ಹಾಕಬೇಕು, ಬೀಜ ನಾವು ಬಿತ್ತಬೇಕು, ಅದಕ್ಕೆ ನೀರು ಹಾಕಬೇಕು, ಆಮೇಲೆ ಅದು ಫಲ ಕೊಡ್ತತೆ. ಬೀಜ ಎಲ್ಲಿ ಹಾಕ್ತಿ? ಎಲ್ಲಿ ಕರೆದನ? ನೀವು ಒಂದೇ ಶರೀರವಾಗಿ ನೀವು ಸೇರಕ್ಕೆ ನಮ್ಮನ್ನು ಕರೆದೀನಿ. ಈ ಸಂಘದಲ್ಲಿ ನೀನು ಸೇರಬೇಕು,
ಇಲ್ಲಿ ನೀನು ವಾಕ್ಯನ ಬೀಜನ ನಿನ್ನ ಹೃದಯದಲ್ಲಿ ಬಿತ್ತಬೇಕು. ಆಮೇನ್. ವಾಕ್ಯನ ಬೀಜನ ನಿನ್ನಲ್ಲಿ ಇಲ್ಲಿ ಬಿತ್ತಿದಾಗ ನೀರು ನೀನು ಹಾಕಬೇಕು. ಪರಿಶುದ್ಧಾತ್ಮ ಅಭಿಷೇಕ, ಪರಿಶುದ್ಧಾತ್ಮ ಅನ್ಯೂನತೆಯಲ್ಲಿ ನೀನು ಬರಬೇಕು. ಪರಿಶುದ್ಧಾತ್ಮ ಅನ್ಯೂನತೆಗೆ ನೀನು ಬಂದಾಗ ಅವಾಗ ನಿನ್ನಲ್ಲಿ ಸಮಾಧಾನದ ಫಲ ನಿನಗೆ ಸಿಗುತ್ತದೆ. ಆಮೇನ್. ಕುತ್ಕೊಂಡು ಪ್ರಾರ್ಥನೆ ಮಾಡಿದ ಸಮಾಧಾನ ಭಾರಿ ಮಂದಿ ನೋಡ್ರಿ, ಮತ್ತೆ ಭಾರಿ ಸೇವಕರಾಗಿರಿ, ಇದು ಗೊತ್ತಿಲ್ಲ ಭಾರಿ ಮಂದಿಗೆ. ಕುತ್ಕೊಂಡು ಪ್ರಾರ್ಥನೆ ಮಾಡಿ, ದೇವ ನನ್ನ ಕುಟುಂಬದಲ್ಲಿ ಸಮಾಧಾನ ಬೇಕು ದೇವ ಅಂತೇಳಿ ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ. ಅದು ವರ ಅಲ್ಲ, ಅದು ಫಲ. ಅದು ವಾಕ್ಯನ ಬೀಜ ನೀನು ಸಂಘದಲ್ಲಿ ನೀನು ನಿನ್ನ ಹೃದಯದಲ್ಲಿ ಬಿತ್ತಲ್ಪಡಬೇಕು. ಅದೇನು ಬ್ರದರ್, ನಾವು ಯೂಟ್ಯೂಬ್ನಲ್ಲಿ ಕುತ್ಕೊಂಡ್ರು ಕೂಡ ವಾಕ್ಯ ಕೇಳ್ತೀವಲ್ಲ, ಅಲ್ಲಿ ಕೂಡ ನಮ್ಮ ಹೃದಯದಲ್ಲಿ ಫಲ ಬೀಜ ಬಿತ್ತೀವಲ್ಲ. ನಾನು ಹೇಳ್ತೀನಿ ಗೊತ್ತಾ, ನೀನು ಯೂಟ್ಯೂಬ್ನಲ್ಲಿ ಮೆಸೇಜ್ ಕೇಳ್ಬೋದು. ನಾನು ಇವಾಗ ಇದು ಹೇಳಿನಲ್ಲ, ಇದೇ ಮೆಸೇಜ್ ನೀನು ಯೂಟ್ಯೂಬ್ನಲ್ಲಿ ಕೇಳ್ತೀಯಾ? ಆಗೋದಿಲ್ಲ ನಿನ್ನ ಕೈಲಿ. ಪೂರ್ತಿಯಾಗಿ ಕೇಳೋಕೆ ಕೂಡ ಆಗೋದಿಲ್ಲ ನಿನ್ನ ಕೈಲಿ. ಎಷ್ಟೋ ಕೆಲಸಗಳು, ಏನೇನೋ ಟೆನ್ಷನ್ಗಳು, ಅವೆಲ್ಲದ್ರನಾಗ ನೀನು ಇಷ್ಟು ನಿನ್ನಲ್ಲಿ ವಾಕ್ಯ ಬೀಜ ಪರಿಪೂರ್ಣವಾಗಿ ಬಿತ್ತಲ್ಪಡೋದಿಲ್ಲ. ಅದು ಅದಕ್ಕೆ ಹೇಳ್ತಾನೆ ಗೊತ್ತಾ, ಏನಂತ ಹೇಳ್ತಾನೆ ಗೊತ್ತಾ, ದೇವರು ಒಂದು ಬೀಜ ನೆಲದ ಮೇಲೆ ಬೀಳ್ತದಂತ, ಬಂಡೆ ಮೇಲೆ ಬೀಳ್ತದಂತ. ಅದೇನಾಗ್ತದೆ ಗೊತ್ತಾ, ಪಕ್ಷಿಗಳು ಬಂದು ತಗೊಂಡು ತಿಂದುಬಿಡ್ತಾವಂತ. ಇನ್ನು ಕೆಲವು ಬೀಜಗಳು ನೆಲದಲ್ಲಿ ಬೀಳ್ತಾವಂತ. ಅವೇನು ಮಾಡ್ತಾವ ಗೊತ್ತಾ, ಸ್ವಲ್ಪ ಫಲ ಕೊಡೋಕ್ಕಿಲ್ಲ, ಒಂದು ಶ್ರಮಗಳು ಏನೋ ಬಂದವಾಗ, ಮುಳ್ಳುಗಳು ಬಂದವಾಗ ಅವು ಒಣಗಿಸ್ಬಿಡ್ತಾವಂತ, ಅವು ಬೆಳಗ್ಗೆ ಬಿಡೋದಿಲ್ಲ ಅಂತ. ಇನ್ನೂ ಕೆಲವು ಬರ್ತಾವಂತ, ಅವು ಒಳ್ಳೆ ನೆಲದಾಗ ಬೀಳ್ತಾವಂತ, ಅವಾಗ ಅದು 100ರಷ್ಟು ಫಲ ಕೊಡುತ್ತೆ. ಆ ಒಳ್ಳೆ ನೆಲ ಎಲ್ಲೈತೆ? ಈ ಸಾವಾಸದಲ್ಲಿಟ್ಟನ ದೇವರು. ಇಲ್ಲಿ ನೀನು ಇಲ್ಲಿ ನಿನ್ನ ಹೃದಯದಲ್ಲಿ ವಾಕ್ಯ ಬೀಜ ಬಿತ್ತಿದಷ್ಟು ನೀನು ಮನೆಯಲ್ಲಿ ಬಿತ್ತಕ್ಕಾಗೋದಿಲ್ಲ, ಅದು ಫಲ ಕೊಡೋದಿಲ್ಲ. ಅವಾಗ ನಿನಗೆ ಸಮಾಧಾನ ಹೆಂಗೆ ಬರ್ತದೆ? ಪ್ರಾರ್ಥನೆ ಮಾಡ್ತಿ, ಸಮಾಧಾನ ಹೆಂಗೆ ಬರ್ತದೆ? ಸಮಾಧಾನ ಬರೋಕೆ ಅದು ವರ ಅಲ್ಲಲ್ಲ, ಫಲ ಅದು. ಸಂಘದಲ್ಲೇ ನಿನಗೆ ಸಮಾಧಾನ. ಅವಾಗ ಏನು ಮಾಡ್ತೀವಿ ಹೇಳು, ಇಲ್ಲಿ ನೀನು ಕೇಳ್ತಿ, ಇಲ್ಲಿ ಕೇಳಿ ಆ ವಾಕ್ಯ ಬೀಜ ನಿನ್ನ ಹೃದಯದಲ್ಲಿ ದೇವರು ಬಿತ್ತಿದಾಗ ಪರಿಶುದ್ಧಾತ್ಮ ದೇವರು ಇಲ್ಲಿ ಮಾತಾಡ್ತಾನ. ಪರಿಶುದ್ಧಾತ್ಮ ಸವಾಸದಲ್ಲಿ ನದಿ ಆರಾಧಿಸ್ತದಿ. ಇಷ್ಟು ಜನ ಆರಾಧಿಸುವಾಗ ನೀನು ಆರಾಧಿಸ್ತದಿ. ದೇವ್ರೇನು ಮಾಡ್ತಾನೆ ಹೇಳು, ಇಲ್ಲಿ ತನ್ನ ಒಂದು ಹಸ್ತನ ದೇವರು ಎಲ್ಲರನ್ನ ದೇವರು ಮುಟ್ತಾನ. ಎಲ್ಲರೂ ಮುಟ್ತೀವಿ. ಸರಿ, ನಮ್ಮ ಪರಿಶುದ್ಧಾತ್ಮ ಅಭಿಷೇಕ ಬೇಕು, ನಾವು ಶಕ್ತಿ ಹೊಂದಬೇಕು, ನಾವು ಬಲ ಹೊಂದಬೇಕು. ನಾವು ಮನೆಗೆ ಕುತ್ಕೊಂಡು ನಾವು ಪ್ರಾರ್ಥನೆ ಮಾಡ್ಕೊಂಡು ನಾವು ಬಲ ಹೊಂದುತ್ತೀವಿ. ಮನೆ ಕುತ್ಕೊಂಡು ನೀನು ಬಲ ಹೊಂದಾಗ ಎಲ್ಲಿ ಯಾವಾಗ ಆಗ್ತದೆ ಅದು? ಇವು ನೋಡು, ನೀನು ಒಂದು ಕಟ್ಟಿಗೆ ನೀನು ಹಚ್ಚಿದ್ರೆ ಯಾವಾಗ ಉರಿಬೇಕದು? ಉರೆ ಕಟ್ಟಿಗಳು ಇದಾವೆ ಅನ್ಕೋ, ಉರೆ ಕಟ್ಟಿದೆಲ್ಲ ಆ ಕಟ್ಟಿಗೆ ಹಾಕಿದ್ರೆ ಬಗ್ಗಂತದ. ಉರೆ ಕಟ್ಟಿಗಳು ಮಧ್ಯದಲ್ಲಿ ನೀನು ಎದೆ ಅನ್ಕೋ, ನೀನು ಕೂಡ ಬಗ್ಗಂತೆ. ಆಮೇನ್, ಹಲ್ಲೆಲೂಯಾ. ನೀನು ಕೂಡ ಪ್ರಜ್ವಲಿಸಿ ಆ ಒಂದು ಅಭಿಷೇಕ ನೀನು ಹೊಂದ್ಕಂತಿ, ಆ ಶಕ್ತಿ ನೀನು ಹೊಂದ್ಕಂತಿ. ವಾಕ್ಯನ ಬೀಜ ಇಲ್ಲಿ ಬಿತ್ತಾನ ದೇವರು, ಆ ಒಂದು ಅಭಿಷೇಕ ನಿನ್ನಲ್ಲಿ ಇಲ್ಲಿ ಬಿತ್ತಾನ ದೇವರು. ಅದನ್ನ ತಗೊಂಡೋಗಿ ಏನು ಮಾಡ್ತೀವಿ ಗೊತ್ತಾ, ನೀನು ಮನೆಯಲ್ಲಿ ನೀನು ಪಾಟಿಸ್ತಿ. ಈ ವಾಕ್ಯ ಬಿತ್ತಿರ್ತಾನಲ್ಲ, ಈ ವಾಕ್ಯಾನುಸಾರವಾಗಿ ನೀನು ಮನೇಲೆ ನಡೀತಿ. ಈ ವಾಕ್ಯಾನುಸಾರವಾಗಿ ನೀನು ಮಕ್ಕಳು ನೀನು ಬೆಳೆಸ್ತಿ. ಈ ವಾಕ್ಯಾನುಸಾರವಾಗಿ ನೀನು ಕುಟುಂಬ ನೀನು ಕಟ್ಕೊಂತಿರೋ ಆಟೋಮೆಟಿಕ್ ನೀನು ಏನು ಬರ್ತದೆ? ಸಮಾಧಾನ ಬರ್ತದೆ. ಆಮೆನ್, ಹಲ್ಲೆಲೂಯಾ. ಕುತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಬರೋದಿಲ್ಲ. ನೀನು ಈ ವಾಕ್ಯ ಬೀಜನ ನೀನು ಹೃದಯದಲ್ಲಿ ಬಿತ್ತಬೇಕು. ಪರಿಶುದ್ಧ ಆತ್ಮ ಅಭಿಷೇಕನ ನೀನು ಇಲ್ಲಿ ಹೊಂದ್ಕೋಬೇಕು. ಅದನ್ನ ತಗೊಂಡೋಗಿ ನೀನು ಕುಟುಂಬದಲ್ಲಿ ಕ್ರಮ ಪ್ರಕಾರ ನೀನು ನಡೆಸ್ಕೋಬೇಕು. ಅವಾಗ ನೀನು ಆಟೋಮೆಟಿಕ್ ಆಗಿ ನಿನ್ನ ಕುಟುಂಬ ಸಮಾಧಾನ. ಆಮೇನ್. ಭಾರಿ ಮಂದಿ ಏನು ಮಾಡ್ತಾರೆ ಹೇಳು, ಸಮಾಧಾನ ಇಲ್ಲ, ಕುಟುಂಬದಲ್ಲಿ ಸಮಾಧಾನ. ಪ್ರಾರ್ಥನೆ ಮಾಡಿ ಪಡ್ಕನಕ್ಕೆ ಅದು ವರ ಅಲ್ಲಲ್ಲಮ್ಮ. ವರ ಇದ್ರೆ ಕೊಡ್ತಿದ್ದ, ಅದು ಫಲ. ಬೀಜ ಬಿತ್ತಬೇಕು, ನೀರು ಹಾಕಬೇಕು, ಅವಾಗ ಫಲ ಕೊಡ್ತದ. ಇದು ಭಾರಿ ಮಂದಿಗೆ ಗೊತ್ತಿಲ್ಲ. ಪಾಸ್ಟ್ರು ಕೂಡ ಇದು ಹೇಳೋದಿಲ್ಲ. ಅವ್ರು ಕೂಡ ಏನಂತ ಹೇಳು, ಸಮಾಧಾನ ಕೊಡು ಪ್ರಭಾ, ಇದು ಸಮಾಧಾನ ಕೊಡು ಪ್ರಭಾ. ಎಲ್ಲೇ ಬರ್ತದೆ ಸಮಾಧಾನ? ಅದಕ್ಕೊಂದು ಕ್ರಮ ಇಟ್ಟಾನ ದೇವರು. ಆಮೇನ್, ಹಲ್ಲೆಲೂಯಾ. ಸರಿ, ಲಾಸ್ಟ್ ಒಂದು ಮಾತು. ಇನ್ನು ಇದಕ್ಕೆ ಕರೆದಾನಪ್ಪ ದೇವ್ರು ನಮ್ಮನ್ನ ಅಂತ ಹೇಳಿದ್ರೆ, ಎಫೆಸಿ ಪತ್ರಿಕೆ 1ನೇ ಅಧ್ಯಾಯ 18ನೇ ವಚನ. ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು. ಯಾರಿಂದ ಕರೆಸ್ಕೊಂಡವ್ರ? ದೇವರಿಂದ ಕರೆಸ್ಕೊಂಡವರು. ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂತದೆಂಬುದನ್ನು ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯವು ಎಂತದೆಂಬುದನ್ನು ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದದ್ದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ದೇವರು ನಮ್ಮನ್ನ ಕರೆದ ನೋಡ್ರಿ.
ಆಗೈತೆ. ನೀವು ಹಂಗೆ ನೋಡ್ಕೊಂತಿದ್ರೆ ನಿಮ್ಗೆ ಏನು ಅರ್ಥ ಆಗೋದಿಲ್ಲ. ಆ ಪಾಯಿಂಟ್ ನಾನು ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. ಏನು ಕರಿತಾನೆ ಗೊತ್ತಾ? ನಮ್ಮನ್ನು ಕರೆದಾನಂತ. ಎದಕ್ಕೆ ಕರೆದಾನಂತ? ನಿರೀಕ್ಷಿಸುವ ಪದವಿ ಎಂಥದಂತೇಳಿ ನೀವು ತಿಳ್ಕರಿ. ನಾನು ಕರೆದಿನಲ್ಲ, ಎದಕ್ಕೆ ಕರೆದಿನಂದರೆ ಆ ಪದವಿ ನಿಮಗೆ ಕೊಡ್ತಾ ಇದ್ದೀನಿ, ಆ ಪರಲೋಕ ನಿಮಗೆ ಕೊಡ್ತಾ ಇದ್ದೀನಿ, ಆ ಸಿಂಹಾಸನ ನಿಮಗೆ ಕೊಡ್ತಾ ಇದ್ದೀನಿ. ಆ ಸಿಂಹಾಸನ, ಆ ಪದವಿ ಎಂಥದಂತೇಳಿ ನೀವು ತಿಳ್ಕೊಳಕ್ಕೆ ನಾನು ನಿನ್ನ ಕರೆದಿನ ಅಂತ ಹೇಳ್ತಾರೆ. ಆಮೆನ್, ಹಲ್ಲೆಲೂಯಾ. ಎದಕ್ಕೆ ಕರೆದಾನಂತ ನಮ್ಮನ್ನ? ಆ ಉನ್ನತವಾದ ಸ್ವಾಸ್ಥ್ಯ, ಆ ಪರಿಶುದ್ಧ ಸಹವಾಸ, ಆತನಲ್ಲಿರೋ ಅನ್ಯೂನ್ಯತೆ, ಆ ಉನ್ನತವಾದ ಪದವಿ, ಆ ಸಿಂಹಾಸನ ಎಂಥದಂತೇಳಿ ತಿಳ್ಕೊಳಕ್ಕೆ ನಾನು ನಿನ್ನ ಕರೆದೀನಿ. ಅದಕ್ಕಾಗಿ ಈ ಸಂಘದಲ್ಲಿ ನಾನು ನಿನ್ನ ಕೂಡಿಸೀನಿ. ಆಮೆನ್. ಸಂಘಕ್ಕೆ ಎದಕ್ಕೆ ಕರೆದ ನಮ್ಮನ್ನ? ಉನ್ನತವಾದ ನಿರೀಕ್ಷಣೆ ಪದವಿ ಅಂತದನ್ನು ತಿಳ್ಸಕ್ಕೆ ಕರೆದಾನ. ಅದ್ರ ಭಾರಿ ಮಂದಿ ಸಂಘಗಳು ಎದಕ್ಕೆ ಕರೀತಾರೆ ಹೇಳು? ನಾನು ಒಂದ್ಸರಿ ಬೆಂಗಳೂರಿಗೆ ಹೋಗಿದ್ದು, ಅಮ್ಮಗೆ ಚೆನ್ನಾಗಿಲ್ಲ ಅಂತೇಳಿ. ಚೆನ್ನಾಗಿಲ್ಲ ಅಂತಂದ್ರೆ ಸಂಡೇ ಆರಾಧನೆ ಹೋಗ್ಬೇಕಲ್ಲ, ಎಲ್ಲೋ ಅಂತಲ್ಲಿ ಹೋಗ್ಬೇಕಂತೇಳಿ ನಾವು ಹೋದಾಗ, ಅಲ್ಲಿ ಚರ್ಚಿನ ಇದು ಹೋದಾಗ ನಾವು ಹೋದ ಕೂಡಲೇ ಅಲ್ಲಿ ಚರ್ಚೆಲ್ಲ ಮುಗಿಸ್ಮೇಲೆ ಒಂದು ಕಾರ್ಡ್ಗಳು ಕೊಡ್ತಾರೆ. ಕಾರ್ಡ್ಗಳು ಅನಿಸ್ತಾರೆ. ಏನು ಕಾರ್ಡ್ಗಳು ಅಂದರೆ ಇದು ಮೆಂಬರ್ಶಿಪ್ ಕಾರ್ಡ್ ಅಂತ. ಏನಿದು ಮೆಂಬರ್ಶಿಪ್ಪು ಏನಿದೆ ಅಂತೇಳಿ ನಾವು ನೋಡಿದಾಗ ಆ ಮೆಂಬರ್ಶಿಪ್ನಾಗ ಏನಾಯ್ತಂದರೆ, ನಾವು ಕೆಲವೊಂದು ಏರಿಯಾಗಳಾಗ ಒಂದು ಸೂಪರ್ ಮಾರ್ಕೆಟ್ಗಳು ಅದಾವ. ಆ ಸೂಪರ್ ಮಾರ್ಕೆಟ್ಗಳು ಹೆಸರುಗಳು ಕೂಡ ಬರ್ತಾರೆ ಅದ್ರಾಗ. ಆ ಸೂಪರ್ ಮಾರ್ಕೆಟ್ನಾಗ ಈ ಮೆಂಬರ್ಶಿಪ್ ನೀವು ಇಲ್ಲಿ ಮಾಡಿಸ್ಕೊಂಡ್ರಿಗಿನ ನೀವು ಆ ಸೂಪರ್ ಮಾರ್ಕೆಟ್ಗೆ ಹೋಗಿರಂದ್ರೆ ನಿಮಗೆ ಇಷ್ಟು % ಡಿಸ್ಕೌಂಟ್ ಸಿಗುತ್ತೆ. ಎದಕ್ಕಂತ? ರೇಷನ್ ತಗೊಳಕ್ಕೆ ಹೋದಿರಲ್ಲ, ಅಲ್ಲಿ ಡಿಸ್ಕೌಂಟ್ ಬೇಕಂದ್ರೆ ನೀವು ಇಲ್ಲಿ ಮೆಂಬರ್ಶಿಪ್ ಮಾಡ್ಕೋಬೇಕು. ಹಾಸ್ಪಿಟಲ್ಗಳು ಬರ್ದಾರ, ಕೆಲವೊಂದು ಹಾಸ್ಪಿಟಲ್ಗಳು ಬರ್ದಾರ, ಆ ಹಾಸ್ಪಿಟಲ್ ನಿಮಗೆ ಟ್ರೀಟ್ಮೆಂಟ್ ಅಲ್ಲಿ ಡಿಸ್ಕೌಂಟ್ ಬೇಕಂದ್ರೆ ನೀವು ಇಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೋಬೇಕು. ನಿಮ್ಮ ಬರ್ತ್ಡೇಗಳು ಬಂದೈತಂದರೆ ಕೇಕ್ಗಳು ಕಟ್ ಮಾಡ್ಕೊಳಕ ಇಲ್ಲಿ ಮೆಂಬರ್ಶಿಪ್ ಮಾಡಿಸ್ಕೋಬೇಕು. ಎದಕ್ಕಾಗಿ ಕರಿತಾರೆ ಇವರು? ಇಲ್ಲಿ ದೇವರು ಏನು ಹೇಳ್ತೇವನ? ನಿಮ್ಮನ್ನ ಎದಕ್ಕೆ ಕರೆದಿ ನಾನು? ಆ ನಿರೀಕ್ಷಿಸೋ ಪದವಿ ಎಂಥದಂತೇಳಿ ನೀನು ತಿಳ್ಕೋಬೇಕು. ಆ ಉನ್ನತವಾದ ಸಿಂಹಾಸನ ನನ್ನ ಸಿಂಹಾಸನ ನೀನು ಕುಂದಿರ್ಸ್ತಾ ಏನಂದ್ರೆ ನನ್ನ ಸಿಂಹಾಸನ ಎಷ್ಟು ಉನ್ನತವಾದಂತ ನೀನು ತಿಳ್ಕೊಳಕ್ಕೆ ನಾನು ಕರೆದೀನಿ. ಇವ್ರು ಏನು ತಿಳ್ಸಕ್ ಕರ್ತಾರ? ಮೆಂಬರ್ಶಿಪ್ ಈ ಲೋಕ ಸಂಬಂಧವಾದ ತಿಳ್ಸಕ್ ಕರ್ತಾರ. ನೀವು ಬರ್ರಿ, ಇಲ್ಲಿ ಮೆಂಬರ್ಶಿಪ್ ಆಗ್ರಿ, ನೀವು ಸತ್ತೋದಾಗ ನಾವು ಸಮಾಧಿ ಕೊಡ್ತೀವಿ. ಸಮಾಧಿ ಬೇಕಂದ್ರೆ ಬಾ, ಸಮಾಧಿ ಸಲ ಹೋಗ್ಬೇಕಂತ. ಅರೆ ಸತ್ತು ಮೇಲೆ ನಾವು ಏನಾದ್ರು ನೀವು ತಗೊಂಡೋಗಿ ಎಲ್ಲಿ ಬಿಸಾಕ್ಬೇಕು? ನಮ್ದು ಯಾರು ಕೇಳ್ದಾರ? ನಮ್ಮ ಆತ್ಮ ದೇವ್ರ ತಾಗ ಸಿಗುತ್ತದೆ. ಇವ್ರು ಎದಕ್ಕೆ ಕರಿತಾರ? ಸಮಾಧಿಗಳ ಸಲುವಾಗಿ ಬರ್ರಿ, ಸಮಾಧಿಗಳ ಸಲುವಾಗಿ ಹೋಗ್ರಿ, ಸಮಾಧಿಗಳ ಸಲುವಾಗಿ ನೀವು ಇಲ್ಲಿ ಈ ಸಂಘದಲ್ಲಿ ನೀವು ಸ್ಥಿರಪಡ್ರಿ. ಇಲ್ಲಿದ್ರೆ ನಿಮ್ಗೆ ಅದು ಕೊಡ್ತಾರ, ಇಲ್ಲಿದ್ರೆ ನಿಮಗೆ ಇದು ಕೊಡ್ತಾರ. ದೇವ್ರ ಉನ್ನತವಾದ ಕೃಪೆ, ಈ ಕೃಪಾ ಸನ್ನಿಧಿ ಮಿನಿಸ್ಟ್ರಿಸ್ನಲ್ಲಿ ಅಂತದೇನಿರೋದಿಲ್ಲ. ಇಲ್ಲಿ ಏನ್ ಸಿಗ್ತದೆ ಗೊತ್ತಾ? ಪರಸಂಬಂಧವಾದ ನಿರೀಕ್ಷಣ ಪದವಿ ಅಂತದಂತೇಳಿ ಇಲ್ಲಿ ತಿಳಿಸ್ತಾರ ದೇವರು. ಆಮೆನ್, ಹಲ್ಲೆಲೂಯಾ. ಇಲ್ಲಿ ಪರಸಂಬಂಧವಾದದೇ ಸಿಗ್ತಾವ, ಇಲ್ಲಿ ಲೋಕ ಸಂಬಂಧವಾದ ಸಿಗೋದಿಲ್ಲ. ಇಲ್ಲಿ ಲೋಕ ಸಂಬಂಧವಾದ ಇಲ್ಲೇ ಇಲ್ಲ. ದೇವರಿಲ್ಲಿ ಏನು ಬಿತ್ತಾನ ಗೊತ್ತಾ? ಆತ್ಮ ಸಂಬಂಧವಾದ ಬೀಜ ಬಿತ್ತಾನ. ಆತ್ಮ ಸಂಬಂಧವಾದ ಫಲ ನಿಮ್ಮಲ್ಲಿ ನೋಡ್ಬೇಕಂತ ಆಸೆ ಪಡ್ತದನ. ಈ ಲೋಕ ಘನತೆ ಅಲ್ಲ. ನನ್ನ ದೃಷ್ಟಿಯಲ್ಲಿ ನೀನು ಎಷ್ಟು ಉನ್ನತವಾದವಳು, ನನ್ನ ದೃಷ್ಟಿಯಲ್ಲಿ ನೀನು ಎಷ್ಟು ಉನ್ನತವಾದನೋ ಆ ಪದವಿ, ಆ ಸಿಂಹಾಸನ ಕೊಡ್ತೇನಲ್ಲ, ಅದನ್ನ ತಿಳಿಸಕ್ಕೆ ದೇವ್ರು ನಮ್ಮನ್ನು ಕರ್ಕೊಂಬಂದಾನ ಇಲ್ಲಿ. ಆಮೇಲೆ ಅದಕ್ಕಾಗಿ ಸೇರ್ಸ ನಮ್ಮನಿಲ್ಲಿ ಸಮಾಧಿ ಕೊಡೋಕು, ಮೆಂಬರ್ಶಿಪ್ ಮಾಡ್ಕೊಳಕ್ ಇವೇ ಮಾಡ್ತಾರೆ ಭಾರಿ ಜನ. ಇದಕ್ಕೆ ಹೇಳು, ಇದು ಈ ಲೋಕ ಏನಂತ ತೋರಿಸಿದ್ರೆ ಇವ್ರು ಅಟ್ರಾಕ್ಷನ್ ಆಗಿ ಬಂದು ಬಿಡ್ತಾರೆ ಸಂಘದಲ್ಲಿ. ಇದಕ್ಕಾಗಿ ಸೇರ್ಸ್ಕೊಂಡು, ಇದಕ್ಕಾಗಿ ಕರಿತೀರ ದೇವರು, ಇದಕ್ಕಾಗಿ ಸಂಘನ ಕಟ್ಟಂತ ಹೇಳೋಣ. ಇಷ್ಟು ದೊಡ್ಡ ದೊಡ್ಡ ಚರ್ಚ್ಗಳು, ಇಷ್ಟು ದೊಡ್ಡ ದೊಡ್ಡ ಪಾಸ್ಟರ್ಗಳು ಇದಾರ. ಇದಕ್ಕಾಗ ಇದಾ ದೇವ್ರು ಹೇಳಿರೋದು, ಇದಾ ವಾಕ್ಯಾನುಸಾರವಾಗಿ ನಡೆಸೋದು. ಇದಕ್ಕಾಗ ದೇವ್ರು ನಮ್ಮನ್ನ ಏರ್ಪಾಡು ಮಾಡ್ಕೊಂಡಿರೋದು. ಅದೇ ತನ್ನ ರಕ್ತನೇ ಸುರಿಸನಲ್ಲ, ತನ್ನ ದೇಹನೇ ನಮ್ಮ ಸಲುವಾಗಿ ಛಿದ್ರ ಮಾಡ್ದಂಗ ತನ್ನ ಒಂದು ಪ್ರಾಣನೇ ನಮ್ಮ ಸಲುವಾಗಿ ಅರ್ಪಿಸನಲ್ಲ. ಭೂಮಿ ಪುನಾದಿ ವೇಗು ಮುಂದೆ ಜಗತ್ ಉತ್ಪತ್ತಿಗೆ ಮುಂಚೆ ನಮ್ಮನ್ನು ಆರಿಸ್ಕೊಂಡನಲ್ಲ. ಇದಕ್ಕಾಗಿ ಕರೆದಾನ. ಸಮಾಧಿಗಳು ಕೂಡ ಕರೆದಾನ. ಏನು ಕೊಡ್ತಿದ್ದಿ? ಎಲ್ಲಿಗೆ ನಡೆಸ್ತಾ ಇದ್ದಿ ಸಂಘನ? ಎಲ್ಲಿಗೆ ನಡೆಸ್ತಾ ಇದ್ದಿ ಪ್ರಜೆಗಳನ್ನ? ಪರಸಂಬಂಧವಾದ ನನ್ನ ಒಂದು ಮಹಿಮ ಅತಿಶಯ ಎಂತದನ್ನ ತಿಳಿಸು. ಫಸ್ಟು ನಾನು ಕರೆದಿರೋದು ಎದಕ್ಕಯ್ಯ? ನನ್ನ ಪದವಿ ಎಂತದನ್ನು ತಿಳಿಸು. ಆ ಉನ್ನತವಾದ ಕೃಪೆ ಅಂತದನ್ನು ತಿಳಿಸು. ನನ್ನ ಪ್ರೀತಿ ಅಂತದನ್ನು ತಿಳಿಸು. ನಿಮ್ಮನ್ನ ಎಲ್ಲಿದ್ದ ನನ್ನ ಮಗನಿಗೆ ಅನ್ಯೂನ್ಯತ ಮಾಡ್ತಾ ಇದ್ದೀನಿ ನನ್ನ ತಿಳಿಸು. ಎಲ್ಲಿದ್ದ ಬಂದಿರಿ ನೀವು? ಎಲ್ಲಿಗೆ ನಾನು ಕರೆದೀನಿ? ಯಾವ ಪದವಿಗೆ ನಾನು ಕರೆದೀನಿ? ಪರಸಂಬಂಧವಾದದ ಬಗ್ಗೆ ನೀನು ಬೋಧಿಸ ಅಂತ ಹೇಳಿದ್ರೆ, ಪರಸಂಬಂಧವಾದ ಬಗ್ಗೆ ನೀನು ತಿಳಿಸಂದ್ರೆ ಲೋಕ ಸಂಬಂಧನ ತೋರಿಸಿ ಮನುಷ್ಯರು ಕರೀತಾರೆ, ಆಕರ್ಷಿಸ್ತಾರೆ. ಬಾ ಬಾ ಬಾ, ಇದಕ್ಕಾಗಿ ಹೋಗು ಹೋಗು ಹೋಗಂತ ಕೂಡ ಹೇಳೋದಾರ. ಈ
ಅವೇಗೆ ಅಜ್ಞಾನಗಳು ಅಂದ್ರೆ ಇವು ಅವಕ್ಕಿನ ಅಜ್ಞಾನಗಳು ಇವು. ಯಾವ ಒಂದು ಬೀಜ ಬಿತ್ತದಿ? ಎದಕ್ಕಾಗಿ ದೇವ್ರು ಕರೆದನ? ಎದಕ್ಕಾಗಿ ದೇವ್ರು ನಮ್ಮನ್ನು ಏರ್ಪಾಡು ಮಾಡ್ಕೊಂಡನ? ಎದಕ್ಕಾಗಿ ನಮ್ಮನ್ನು ಕೂಡ್ಸೇನ? ಲೋಕ ಸಂಬಂಧವಾದಗಳು ನೀನು ತಿಳ್ಕೊಬೇಡಪ್ಪ, ಅವೆಲ್ಲ ನಿಷ್ಪ್ರಯೋಜನವಾದದ್ದು ಅಂತ ಹೇಳ್ತಾನೆ. ಯಾವಾಗಲೂ ನಿತ್ಯ ಇರುವುದೇನು ಗೊತ್ತಾ? ನನ್ನ ರಾಜ್ಯ. ಅದನ್ನ ಬಗ್ಗೆ ತಿಳ್ಕೊ ನೀನು. ಅದಕ್ಕೆ ನಾನು ಏನು ಮಾಡೀನಿ ಹೇಳು? ಬುದ್ಧಿವಂತರನ್ನ ನಾಚಿಕೆ ಪಡಿಸಕ ಬುದ್ಧಿಹೀನರನ್ನ ಎನ್ಕಂಡಿನಿ, ಜ್ಞಾನವಂತರನ್ನ ನಾಚಿಕೆ ಪಡಿಸಕ ನಾನು ಜ್ಞಾನಹೀನರನ್ನ ಎನ್ಕಂಡಿನಿ, ಬಲಿಷ್ಠರನ್ನ ನಾನು ನಾಚಿಕೆ ಪಡಿಸಕ ಬಲಹೀನರನ್ನ ಎನ್ಕಂಡಿನಿ. ನೀವು ನಿಂತ್ರಿ ಬೋಧಿಸ್ರಯ್ಯ. ಸಮಾಜಗಳು ಕೊಡೋಕ್ಕಲ್ಲ, ರೇಷನ್ಗಳು ಕೊಡೋಕ್ಕಲ್ಲ, ಡಿಸ್ಕೌಂಟ್ಗಳು ಕೊಡೋಕ್ಕಲ್ಲ, ಆ ಉನ್ನತವಾದ ಪದವಿನ ತಿಳಿಸಯ್ಯ. ಅದಕ್ಕಾಗಿ ಕರೆದೇನು, ಅದಕ್ಕಾಗಿ ನಮ್ಮನ್ನು ಕೂರಿಸೋಣ. ಅದು ಸಂಘ. ಸಂಘ ಅಂದರೆ ಚರ್ಚಿಗೆ ಬಂದ್ವಿ, ಕೂತ್ಕೊಂಡ್ವಿ, ಓದ್ವಿ, ಆರಾಧಿಸ್ತೀವಲ್ಲ. ಆತನ ಬಗ್ಗೆ ನಾವು ಜ್ಞಾನ ಕಲಿಬೇಕು, ಅಪರ ಸಂಬಂಧವಾದ ಜ್ಞಾನ ಕಲಿಬೇಕು, ಆತ್ಮ ಸಂಬಂಧವಾದ ಜ್ಞಾನ ಕಲಿಬೇಕು. ಆಮೇನ್, ಹಲ್ಲೆಲೂಯಾ. ಇನ್ನೊಂದು ಕೂಡ ಒಂದು ಮಾತು ಏನು ಹೇಳ್ತಾನೆ ಗೊತ್ತಾ? ನಾನು ಆಮೇಲೆ ಓದಿಸ್ತೀನಿ, ನೀವು ಓದ್ರಿ, ಆಮೇಲೆ ಮನೆಗೆ ಹೋದ್ರು. 1ನೇ ಪೇತ್ರ ಪತ್ರಿಕೆ 2ನೇ 20ನೇ ವರ್ಷದಲ್ಲಿ ಏನಂತ ಕರಿತೀನಿ ಗೊತ್ತಾ? ನಿಮ್ಮನ್ನು ಎದಕ್ಕಾಗಿ ಕರೆದಿನಿ ಗೊತ್ತಾ? ನಾನು ಶ್ರಮ ಅನುಭವಿಸಕ್ಕಾಗಿ ನಿಮ್ಮನ್ನು ನಾನು ಕರೆದಿನ ಅಂತ ಹೇಳ್ತಾನೆ. ಎದಕ್ಕಾಗಿ ಕರೆದನಂತ? ಇವೆಲ್ಲ ಪಿಲುಪಿನಲ್ಲಿ ಇದೊಂದು ಪಿಲುಪು. ದೇವರು ನಮ್ಮನ್ನು ಕರೆದಿರೋದು ಕೂಡ ಎದಕ್ಕೆ ಕರೆದನಂತ? ಶ್ರಮ ಅನುಭವಿಸಕ್ಕಾಗೆ ಕರೆದನ. ನೀನು ಉಪೇಕ್ಷಿಸ್ಕ, ನನ್ನ ಸಿಲುವೆನೆತ್ತಗ ನಾನು ಹಿಂಬಾಲಿಸು. ಸಿಲುವೆ ಅಂದ್ರೇನೆ ಶ್ರಮ. ನಿನಗೆ ಶ್ರಮ ಬರ್ತದವ, ನಿನಗೆ ಆತಂಕಗಳು ಬರ್ತದವ, ನಿನಗೆ ಇಬ್ಬಂದಿಗಳು ಬರ್ತದವ ಅಂದ್ರೆ ನಿನ್ನ ಕರೆ ಅದು. ಆಮೇನ್. ನಿನ್ನ ಕರೆದಿರೋ ಕರೆ ಅದು. ಅದು ಎಲ್ಲರಿಗೂ ಸಿಗೋದಿಲ್ಲ. ಅದು ನಿನಗೆ ಸಿಗಕತ್ತಂದ್ರೆ ಅದು ನಿನ್ನ ಭಾಗ್ಯ. ಆಮೇನ್, ಭಾಗ್ಯ ಅದು. ಅದಕ್ಕೆ ಸೇವಕರು ಏನಂತ ಹೇಳ್ತಾರೆ ಗೊತ್ತಾ? ನಾವು ಕ್ರಿಸ್ತ ಸಲುವಾಗಿ ಅವಮಾನ ಅನುಭವಿಸೋದು ಕೂಡ ಅದು ನಾವು ಘನತವಾಗಿ ಕಣ್ತೀವಿ. ನಾವು ಘನತೆ, ಅದು ನಮ್ಮ ಅತಿಶಯ. ಅದು ಎದಕ್ಕೆ ಹೇಳು? ನಾವು ಕ್ರಿಸ್ತ ಸಲ ಅವಮಾನ ಹೊಂದ್ತಿದೀವಿ, ಕ್ರಿಸ್ತ ಸಲುವಾಗಿ ನಾವು ನಿಂದೆ ಅನುಭವಿಸ್ತಿದೀವಿ, ಕ್ರಿಸ್ತ ಸಲುವಾಗಿ ನಾವು ಅವಮಾನ ಅನುಭವಿಸ್ತಿದೀವಿ. ಇದು ನಮ್ಮ ಭಾಗ್ಯ, ಇದು ನಮ್ಮ ಘನತೆ. ಆಮೇನ್. ಅದಕ್ಕಾಗಿ ದೇವರು ನಮ್ಮನ್ನು ಕರೆದಾನಂತ. ಈ ಪರಿಚಯನ ಎಷ್ಟು ಜನ ಅವಮಾನ ಪಡಿಸ್ತಾರೆ ಹೇಳು? ಎಷ್ಟು ಜನ ಇದು ಪತನ ಆಗ್ಬೇಕಂತೇಳಿ ಕಾಯ್ತಾರೆ ಹೇಳು? ಎಷ್ಟು ಜನ ಇದಕ್ಕೆ ಶತ್ರುಗಳಾಗಾರ ಹೇಳು? ಎಷ್ಟು ಜನ ಇದಕ್ಕೆ ವ್ಯತಿರೇಕ ಆಗಾರ ಹೇಳು? ಎದ್ರ ಮಧ್ಯದಲ್ಲಿ ದೇವ್ರು ನಮ್ಮನ್ನು ನಡೆಸ್ತಾನ? ಶತ್ರುಗಳ ಮಧ್ಯದಲ್ಲಿ ನಮ್ಮನ್ನು ನಡೆಸ್ತಾನ. ಹೆಂಗನ ಮಾಡಿ ಇವ್ರನ್ನ ತುಳಿಬೇಕು, ಹೆಂಗನ ಮಾಡಿ ಇವ್ರನ್ನ ಪತನ ಮಾಡ್ಬೇಕು ಅಂತೇಳಿ ಕಂಕನ ಕಟ್ಕೊಂಡು ನಮ್ಮ ಸುತ್ತೂರ ಇರೋರ ಮಧ್ಯದಲ್ಲಿ ಕೂಡ ದೇವ್ರು ನಮ್ಮನ್ನು ನಡೆಸ್ತಾನ. ಎದಕ್ಕೆ ನಡೆಸ್ತಾನ? ಶ್ರಮ ಮಧ್ಯದಲ್ಲೇ ನಾನು ನಡೆಸ್ತೀನಿ. ಆದ್ರೆ ನೀನು ಭಯಪಡಬೇಡ, ನಾನು ನಿಮ್ಮ ಪಕ್ಷ ಇರ್ತೀನಿ. ಯುದ್ಧ ನಂದು, ನೀನೆದಕ್ಕೆ ಭಯಪಡ್ತಿ? ನೀನು ಕರೆದಿರೋದೇ ಶ್ರಮ ಮಧ್ಯದಲ್ಲಿ ನಡೆಸೋಕೆ. ಎದಕ್ಕೆ ಶ್ರಮ ಮಧ್ಯದಲ್ಲಿ ನಡೆಸ್ತೀನಿ ಗೊತ್ತಾ? ಈ ಶ್ರಮ ನಿನಗೆ ಎದಕ್ಕೆ ಬರ್ತದಪ್ಪ ಅಂತಿದ್ರೆ ನಿನ್ನ ಅಭಿವೃದ್ಧಿಗಾಗಿ, ನಮ್ಮ ಅಭಿವೃದ್ಧಿಗಾಗಿ. ಲಾಸ್ಟ್ ಅದು ಮಾತು ಹೇಳ್ತೀನಿ, ಮುಗಿಸ್ತೀನಿ ನೋಡು. ಏನು ಗೊತ್ತಾ ಅಭಿವೃದ್ಧಿ ಅಂದರೆ? ಈಗ ಒಬ್ಬ ತಾತ ಇರ್ತಾನೆ, ತಾತಗೊಬ್ಬ ಮೊಮ್ಮಗ ಇರ್ತಾನೆ. ಈ ಮೊಮ್ಮಗ ಏನು ಮಾಡ್ತಾನಂದರೆ, ಅವ್ರ ತಾತ ಒಂದು ಗಿಡ ಬೆಳೆಸ್ತಾನೆ ಮನ್ಯಾಗ. ಅವು ಕಂಪೌಂಡ್ನಾಗ ಬೇಸು ಟೆಂಟಿಗೆ ಹಿಂಗೆಲ್ಲ ಹಾಕಿ ಒಂದು ಗಿಡ ಬೆಳೆಸ್ತಾನೆ ಗಾರ್ಡನ್ನಾಗ. ಗಿಡ ಬೆಳೆಸಿದಾಗ ಆ ಗಿಡ ಸ್ವಲ್ಪ ಇಷ್ಟು ಬೆಳೀತದೆ, ಸ್ವಲ್ಪ ಬೆಳೀತದೆ. ಆ ಕಾಂಪೌಂಡ್ ಹೊರಗ ಅಲ್ಲೊಂದು ಗಿಡ ಬೆಳೆಸ್ತಾನೆ, ಅದು ಕೂಡ ಸ್ವಲ್ಪ ಎತ್ತರ ಬೆಳೀತದೆ. ಅವಾಗ ಅವ್ರ ಮೊಮ್ಮಗನ ಕರೆದು ಕೇಳ್ತಾನೆ, ಮೊಮ್ಮಗನೇ ಇವಾಗ ಈ ಗಿಡನ ಇಲ್ಲೊಂದು ಬೆಳೆಸೀನಿ, ಅಲ್ಲೊಂದು ಹಾಕಿನಿ, ಇದರಲ್ಲಿ ಯಾವುದು ಜಲ್ದಿ ಫಲ ಕೊಡ್ತತೆ ಹೇಳಂತ ಹೇಳ್ತಾನೆ. ಅವ ಮೊಮ್ಮಗ ಏನಂತಾನ, ಅದ್ರಾಗ ಏನು ದೊಡ್ಡ ರಹಸ್ಯ ಐತತ? ಇವಾಗ ಇಲ್ಲಿರೋದಾದರೆ ನಾವು ಸರಿಯಾಗಿ ನೀರು ಹಾಕ್ತೀವಿ, ಸರಿಯಾಗ ಎಲ್ಲ ರೀತಿಯಲ್ಲಿ ನಾವು ಅದನ್ನ ನೋಡ್ಕೊಂತೀವಿ. ಬೇಸಿರ್ತತೆ, ಅದಕ್ಕೆ ಯಾವ ರೀತಿಯಲ್ಲಿ ಕೂಡ ಮಳೆ ಆಗಲಿ ತುಫಾನು ಆಗಲಿ ಇವೆಲ್ಲ ಬರ್ದಿಲ್ದಂಗೆ ಟೆಂಟ್ ಹಾಕಿವಿ, ಎಲ್ಲ ಬೇಸೈತೆ, ಪ್ರೊಟೆಕ್ಷನ್ ಮಾಡೀವಿ. ಪ್ರೊಟೆಕ್ಷನ್ ಮಾಡಿಟ್ಟಾಗ ಇದೇನಾಗ್ತತೆ? ಬೇಸು ಜಲ್ದಿ ಬೆಳೀತತೆ. ಹೊರಗಿದ್ದು ಏನಾಗ್ತತೆ? ಗಾಳು ತುಫಾನು ಏನೋ ಬಂದ್ಕೊಳ್ಳಿ ಏನಾಗ್ತದೆ ಹೇಳೋದು? ಬೆಳೆದಿಲ್ಲ ಅದು. ಇದಾದರೆ ಜಲ್ದಿ ಬೆಳೀತದೆ. ಇದ್ರಾಗ ಏನೈತೆ ಅಂತ ಹೇಳ್ತಾನೆ. ಸರಿ ಅಂಥೇಳಿ, ಸರಿ ನೀನು ಹೇಳಿದ್ದೆ ನಿಜ ಆದರೆ ಅವನು ಬೇರೆ ಊರಿಗೆ ಓದ್ತಿರ್ತಾನೆ. ಓದಕ್ಕೆ ಅವ್ನು 4 ವರ್ಷ ಅವನು ಓದಿ ಮುಗಿಸ್ಕೊಂಡು ಬಂದ ಮೇಲೆ ನೋಡೋಣ ಯಾವುದು ಬೆಳೆದಿರ್ತದ ಅಂತೇಳಿ. ಅವ್ನು 4 ವರ್ಷ ಆದಮೇಲೆ ಬರ್ತಾನೆ. ಬಂದು ನೋಡಿದಾಗ ಹೊರಗಿರೋ ಗಿಡ ನೋಡ್ತಾನೆ. ಫಸ್ಟ್ ಬರ್ದಾಗ ನೋಡ್ತಾನೆ ಹೊರಗಿರೋ ಗಿಡ ಫುಲ್ಲು ದೊಡ್ಡದಾಗ್ಬಿಟ್ಟಿರ್ತತೆ. ದೊಡ್ಡದಾಗಿ ಅದು ಫುಲ್ ಫಲಗಳು ಬಂದುಬಿಟ್ಟಿರ್ತಾವೆ. ಏನಿದು ಫಲ ಹಿಂಗೆ ಬಂದ್ಬಿಟ್ಟೈತೆ 4 ವರ್ಷಕ್ಕೆ ಅಂತ. ಒಳಗೆ ಬಂದು ನೋಡ್ತಾನೆ,
ಆ ಗಿಡ ಏನಾಗಿರ್ತದೆ ಗೊತ್ತಾ, ಹಸರು ಫಾರಿನಾಗ ಕೊಟ್ಟಿರೋದನ್ನ ಅಲ್ಲೇ ಬಾಡೋಗ್ಬಿಟ್ಟಿರ್ತದೆ. ಅವ್ ಬಂದು ತಾತ ಕೇಳ್ತಾನ, ಏನು ತಾತ ಆ್ಯಕ್ಚುಲಿ ಇದೆಲ್ಲ ಬೆಳಿಬೇಕಾಗಿರೋದು ಬೇಸು, ಯಾಕಂದ್ರೆ ನಾವು ಇದಕ್ಕೆ ನೀರು ಹಾಕ್ತಿದ್ವಿ, ನಾವು ಇದಕ್ಕೆ ಯೋಗಕ್ಷೇಮ ನೋಡ್ಕೊಂತಿದ್ವಿ, ಎಲ್ಲ ಸಪೋರ್ಟ್ ಮಾಡಿ ಎಲ್ಲ ನೀಟಾಗಿ ಇದನ್ನ ಇಟ್ಕೊಂಡಿವಿ. ಅಲ್ಲಿ ಹೊರಗಿರೋದು ತುಫಾನು ಗಾಳಿಗಳ ಮಧ್ಯೆ ಅದು ಎಲ್ಲಿ ತಟ್ಕೊಂತದೆ, ಅದು ಎಲ್ಲಿರ್ತದೆ, ಅದೆಲ್ಲ ನಾಶ ಆಗ್ಬೇಕಾಗಿರೋದು, ಇದೆಲ್ಲ ಬೆಳಿಬೇಕಾಗಿರೋದು ಅಂದ್ರೆ ಅವ್ರು ತಾತ ಹೇಳ್ತಾರೆ. ಅಯ್ಯ ಅದು ತುಫಾನುಗಳಿಗೆ, ಆತಂಕಗಳಿಗೆ, ಅವಕ್ಕೆಲ್ಲದ್ರ ಮಧ್ಯದಲ್ಲಿ ನಡೆದು ಅದು ಇನ್ನೂ ಬಲಿಷ್ಠ ಆಗತ್ತೆ. ಬೇರುಗಳು ಬಲಿಷ್ಠವಾಗಿ ದೂರವ. ಅದು ಎಷ್ಟೇ ತುಫಾನು ಬಂದರೂ ಕೂಡ ತಟ್ಟಿಗೆಂದು ನಿಂತ್ಕೊಳ್ಳೋಷ್ಟು ದೊಡ್ಡದಾಗೈತೆ. ಅದಕ್ಕೆ ಅಲವಾಟು ಬಿದ್ದೈತೆ. ಇದು ಅಲವಾಟು ಬಿದ್ದಿಲ್ಲ. ಇದೊಂದು ತುಫಾನು ಬಂದ ಅನ್ಕೋ ಹೋಗ್ಬಿಡ್ತದೆ. ಅದಕ್ಕೆ ಇದು ಸೂಕ್ಷ್ಮವಾಗಿ ಬೆಳೆಸ್ತದೆ. ಇದು ಫಲ ಕೊಡೋದಿಲ್ಲ ಜಲ್ದಿ, ಇದು ನಾಶ ಆಗ್ತದೆ. ಆದರೆ ನೀನು ಆ ತುಫಾನುಗಳ ಮಧ್ಯದಲ್ಲಿ, ಆ ಒಂದು ಶ್ರಮಗಳ ಮಧ್ಯದಲ್ಲಿ ನೀನು ಇದ್ದಾಗ ಬರ್ತಾ 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 ನೀನು ಫಲ ಕೊಡ್ತಿ, ಉನ್ನತವಾಗಿ ಫಲ ಕೊಡ್ತಿ, ಆಶೀರ್ವಾದವಾಗಿ ಫಲ ಕೊಡ್ತಿ, ಅನೇಕರಿಗೆ ಆಶ್ರಯವಾಗೇ ನೀನೇ ಇರ್ತಿ. ಅದಕ್ಕೆ ದೇವ್ರೇನು ಮಾಡ್ತಾನೆ ಹೇಳಿ, ನಮ್ಮನ್ನ ಸೂಕ್ಷ್ಮವಾಗಿ ಬೆಳೆಸೋದಿಲ್ಲ. ನಮಗೇನು ಆಗಬಾರ್ದು ದೇವ, ನಮಗೆ ಅಸಲು ನಿಂದನೆ ಬರಬಾರ್ದು ದೇವ, ನಮಗೇನು ಅವಮಾನ ಬರಬಾರ್ದು ಅಂದರೆ ನಂಗಿದ್ರೆ ನೀನು ಫಲ ಕೊಡೋದಿಲ್ಲಮ್ಮ. ನೀನು ಗಟ್ಟಿ ಆಗ್ಬೇಕು, ನೀನು ಬಲಿಷ್ಠಲಾಗಬೇಕು, ನೀನು ಫಲ ಕೊಡುವಂಥಳಾಗಬೇಕು, ನೀನೇ ಅನೇಕರಿಗೆ ಆಶ್ರಯ ಆಗ್ಬೇಕಂದ್ರೆ ತುಫಾನುಗಳು ನೀನು ತಟ್ಕೋಬೇಕು. ಅದು ಕೂಡ ಅಂತ ಹೇಳ್ತೀನಿ ಗೊತ್ತಾ, ಶ್ರಮ ಬರ್ತಾವ, ಆದರೂ ಕೂಡ ಅದ್ರಾಗಿದ್ದ ನಾನು ನಿಮ್ಮನ್ನ ತಪ್ಪಿಸ್ತೀನಿ. ಆಮೇನ್, ತಪ್ಪಿಸ್ತೀನಿ. ಎದಕ್ಕೆ ಹೇಳು? ಉನ್ನತವಾದ ಫಲ ಕೊಡಾಕ. ಅದಕ್ಕಾಗೇ ದೇವ್ರು ನಮ್ಮನ್ನ ಕರೆದನು, ಅದಕ್ಕಾಗೇ ದೇವ್ರು ನಮ್ಮನ್ನ ಏರ್ಪಾಡು ಮಾಡಕ. ಯಾವುದಕ್ಕೂ ಭಯಪಡುವಂಥರಾಗಿರ್ಬೋದು, ಯಾವುದಕ್ಕೂ ಟೆನ್ಷನ್ ಪಡ್ಬಾರ್ದು. ದೇವ್ರು ನಮ್ಮ ಪಕ್ಷ ಅದನ. ಕಷ್ಟದಲ್ಲಿ ನಡೆಸ್ತಾನೆ ಅಂದರೆ ನಮ್ಮ ಏನು ಹೇಳು, ಬಲಿಷ್ಠರಾಗಿ ಮಾಡಕ. ನಿಂತ್ಕೊಂಡ್ರೆ ಹೆಂಗೆ ನಿಂತ್ಕೋಬೇಕು ಗೊತ್ತೇವ ನೀನು? ಫಲವಾದ ಸಾಧನಾಗಿ ನಿಂತ್ಕೋಬೇಕು. ಎಷ್ಟು ಜನ ಕದಲ್ಸಕ್ಕೆ ಬಂದರೂ ಕೂಡ ಕದಲದಿಲ್ಲ ನಾನು. ಆಮೇಲೆ ಎದಕ್ಕೆ ಕದಲೋದಿಲ್ಲ? ನನ್ನ ದೇವ್ರು ನನಗೆ ಅದನ್ನ, ನನ್ನ ದೇವರೇ ನನ್ನ ಪಕ್ಷ ಇರುವಾಗ ನನಗೆ ವಿರೋಧಿ ಯಾರು? ಆಮೇನ್. ಹಿಂಗ ವಿರೋಧಿ ಎದ್ದಾನಂದ್ರೆ ಅಣಗಿಸ್ತಾನಾತ, ಕುಂದಿರ್ಸ್ತಾನಾತ, ರೋಷವಂತನಾತ, ರೋಷಗಲಿಗಿನ ದೇವರು. ನಾವು ಸುಮ್ಮನೆ ಇರ್ಬೋದು, ಆತ ಸುಮ್ಮನೆ ಇರೋದಿಲ್ಲ. ನನ್ನ ಮಕ್ಕಳು ಮುಟ್ಟಿ ಅಂದರೆ ನನಗೆ ಕಣ್ಣುಗುಡ್ಡು ಮುಟ್ಟದಂಗೆ. ನಾವು ಯಾರನ್ನ ಏನನ್ನ ಮುಟ್ಲಿ ನಾವು ಅಷ್ಟೇ. ಯಾರನ್ನ ಹಿಂಗೆ ಹೊಡೆದಾನಂದ್ರೆ ಕೂಡ ನಾವು ಸುಮ್ಮನೆ ಅರ್ತೀವಿ. ಕಣ್ಣುವರೆಗೆ ಕೈ ಬಂತಂದರೆ ಫಸ್ಟ್ ಏನು ಮಾಡ್ತೀವಿ ಹೇಳು? ಕಣ್ಣುವರೆಗೆ ಕೈ ಬಂತಂದರೆ ಫಸ್ಟ್ ಏನು ಮಾಡ್ತೀವಿ ಹೇಳು? ದಬ್ಬು ಬಿಡ್ತೀವಿ. ಹಂಗಂತನ ನಿನ್ನ ಮುಟ್ಟಲ್ಲಂದರೆ ನಿನ್ನ ಕಣ್ಣುಗುಡ್ಡು ಮುಟ್ಟಿದಂಗೆ. ಕಣ್ಣುಗುಡ್ಡು ಮುಟ್ಟವರೆಗೆ ಬಂದಾನಂದ್ರೆ ಏನೇನು ಮಾಡ್ತಾನ? ಬಿಡ್ತಾನ ಒಂದೇ ಡಂಗೆ. ನಿಜ, ಅದು ಮಾತಿನ ಅರ್ಥ ಅದು. ಬಟ್ ಎದಕ್ಕೆ ನಡೆಸ್ತಿರ್ತಾನಂದರೆ ನಿನ್ನ ಒಂದು ಬಲವಾದ ಸಾಧನೆ ಮಾಡೋಕೆ. ನೀನು ಹೆಂಗೆ ನಿಂತ್ಕೋಬೇಕಂದ್ರೆ ಇಂಥವು ಬರ್ತಾವ, ಅನೇಕ ಬರ್ತಾವ, ತುಫಾನುಗಳು ಬರ್ತಾವ. ಅವು ಬಂದರೂ ಕೂಡ ಏನಾಗ್ತದೆ ಹೇಳು, ನಿನ್ನ ಬೇರುಗಳು ಎಲ್ಲಿಗೋ ಇರ್ತಾವ, ಫುಲ್ ಒಳಗೋಗ್ಬಿಟ್ಟಿರ್ತಾವ. ಅವು ಎಂಥ ತುಫಾನು ಮಾತ್ರ ಕದಲೋದಿಲ್ಲ. ತುಫಾನು ಬಂದು ಅಲ್ಲಾಡಿ ಹೋಗ್ಬೇಕೆ ತಪ್ಪ, ನೀನು ಅಲ್ಲಾಡೋದಿಲ್ಲ. ಅದಕ್ಕಾಗಿ ಸೂಕ್ಷ್ಮ ಬೆಳೆದಿ ಅನ್ಕೋ, ಅದೇನಾಗ್ತದೆ ಹೇಳು, ಇದ್ದವ್ರದ್ದು. ಅದಕ್ಕೆ ಆ ಮಾರ್ಗದ ನಡೆಸ್ತಾರೆ. ನನಗೆ ಕೂಡ ಅದೇ, ಏನು ಪ್ರಭಾ ಇಷ್ಟು ಶತ್ರುಗಳು, ಏನೋ ನೀನು ಬಲ ಹೊಂದಬೇಕ, ಇನ್ನು ಬಲವಾದ ಸೇವೆ ಮಾಡ್ಬೇಕಾ ಬೇಡ? ಈ ಸಣ್ಣ ಸಣ್ಣ ನೀನು ಬೇಬಿದ್ರಂಗ ಇನ್ನೂ ದೊಡ್ಡ ದೊಡ್ಡವ್ರು ಎದ್ದಾಳ್ತಾರ, ಇನ್ನೂ ದೊಡ್ಡ ದೊಡ್ಡ ಕಾಡುಗಟ್ಟ ಶತ್ರುಗಳು ಬರ್ತಾರ. ಅವಾಗೇನು ಮಾಡ್ತಿ? ಹೌದಲ್ಲ ಪ್ರಭಾ, ಸೇವೆ ದೊಡ್ಡದಾದಂಗೆಲ್ಲ ಯಾರೋ ಬರ್ತಾರ, ಯಾರೋ ಎದ್ದಾಳ್ತಿರ್ತಾರ. ಮತ್ತು ಅವೆಲ್ಲ ನಾನು ಹೆಂಗೆ ಎದುರಿಸ್ಬೇಕು? ಮತ್ತೆ ಅಷ್ಟೇ ಇಲ್ಲಿ ಬಲ ಒಂದು, ಫಸ್ಟ್ ಇಲ್ಲಿ ಎದುರಿಸ, ಆಮೇಲೆ ನಾನು ನಡೆಸ್ತೀನಿ ನಿನ್ನ. ಯಾರು ಬರ್ತಾರೆ? ನಾನೇ ಮುಂದೆ ನಡೀತಾ ಇದ್ದೀನಿ. ಆಮೇನ್. ಮುಂದೆ ನಡೀತೀರ ಫಸ್ಟ್ ಅವ್ನು ನನ್ನ ಎದುರಿಸ್ಬೇಕಾ ನಿನ್ನ ಎದುರಿಸ್ಬೇಕಾ? ನನ್ನ ಎದುರಿಸ್ಬೇಕು. ನನ್ನ ಪರ್ಮಿಷನ್ ತಗೊಂಡೆ ನಿಂದಲ್ಲಿ ಬರ್ಬೇಕು ಅವನು. ಆತಲೆ ನಮ್ಮ ಮುಂದೆ ನಡೆಯೋದು, ಆತಲೆ ಮಾರ್ಗ. ಮತ್ತು ಆತಲೆ ನಮ್ಮ ಮುಂದೆ ನಡೀತಿರುವಾಗ ಫಸ್ಟ್ ಆತಂತಲ್ಲಿ ಬರ್ಬೇಕು. ಆತಂತಲ್ಲಿ ಬಂದು ದೇವ ನಾನು ಶೋಧಿಸ್ತೀನಿ ಅಂತ ಹೇಳಿದ್ರೆ ಸರಿ ಹೋಗಿ ಶೋಧಿಸೋಗಂತ ಪರ್ಮಿಷನ್ ಕೊಟ್ಟರೆ ನಮ್ದಾಗ ಬರ್ಬೇಕು. ಇಲ್ಲಾಂದರೆ ಸರಿ ಸರಿ ಶೋಧಿಸೋ ಟೈಮ್ ಆಗೋಯ್ತು ನಿಂದು, ಶೋಧಿಸೋ ಟೈಮ್ ಮುಗಿದೋಯ್ತು ನಿಂದು, ಇವಾಗ ಫಲ ಕೊಡೋ ಟೈಮು. ಆಮೇನ್. ತೆರಿತಾನೆ ದ್ವಾರಗಳು, ಟಕ್ಕ 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 ಟಕ್ಕ. ಅವಾಗ ಗೊತ್ತದ. ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದ. ಎಲ್ಲಿದ್ದ ಕರೆದನ? ಲೋಕದಿಂದ ಕರೆದನ, ಪಾಪದಿಂದ ಕರೆದನ. ಎದಕ್ಕೆ ಕರೆದನ? ಆತನ ಅನ್ಯೂನ್ನತದಲ್ಲಿ ನಮ್ಮನ್ನು ಸೇರ್ಸಕ್ಕೆ ಕರೆದನ. ಎದಕ್ಕೆ ಕರೆದನ? ಸಮಾಧಾನಕರ ಇರಕ್ಕೆ. ಸಮಾಧಾನ ಎಲ್ಲಿ ಸಿಗ್ತದೆ? ಸಮಾಧಾನ ಸಿಗುತ್ತೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಸಿಗೋದಿಲ್ಲ. ಮತ್ತೆ ನೀವು ಕುತ್ಕೊಂಡು ಸಮಾಧಾನ ಇಲ್ಲಿ ಬಿಡ್ಬೇಕು.
ಇಲ್ಲಿ ಸೇರಬೇಕು, ಇಲ್ಲಿ ವಾಕ್ಯ ಬೀಜ ಬಿತ್ತಬೇಕು, ಇಲ್ಲಿ ಪರಿಶುದ್ಧಾತ್ಮ ಅಭಿಷೇಕ ಮಾಡಬೇಕು, ಅದ್ರ ಪ್ರಕಾರ ನಾವು ಜೀವಿಸ್ಬೇಕು. ಅವಾಗ ಫಲ ಪಟ್ಟ 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 ಸಿಗ್ತಾವೆ. ಸಮಾಧಾನ, ನೀನು ಆಟೋಮೆಟಿಕಾಗಿ ನಿನ್ನ ಮನೆಯಾಗ ಸಮಾಧಾನ ಬರ್ತದೆ. ಆಮೇನ್, ಹಲ್ಲೆಲೂಯಾ. ಇದು ಮರ್ಮ ಭಾರಿ ಗೊತ್ತಿಲ್ಲ, ಭಾರಿ ಮಂದಿಗೆ ಹುಚ್ಚರು ಪಾಪ, ಗೊತ್ತಿಲ್ಲ, ಜ್ಞಾನ ಇಲ್ಲ. ಯಾರನ್ನ ಹೇಳಿದ್ರಲ್ಲ ಗೊತ್ತಾಗದು, ಹೇಳೋರು ಕೂಡ ಇಲ್ಲ. ಆ ರೇಷನ್ ಕೊಡ್ತೀನಿ, ಇದು ಕೊಡ್ತೀನಿ, ಅದು ಕೊಡ್ತೀನಿ, ಸಮಾಧಿ ಕೊಡ್ತೀನಿ ಅಂದ್ರೆ ಇನ್ನು ಏನು ಹೇಳ್ತಾರ? ಇವು ಹೇಳ್ಕೊಂತಿದ್ರೆ ಅವ್ರಿಗೇನು ಗೊತ್ತಾಗುತ್ತೆ? ಹೇಳೋದು ಏನಂತ ಹೇಳ್ತೀನಿ ಗೊತ್ತಾ? ನಿರೀಕ್ಷಣ ಪದವಿನ ಅಂತದನ್ನು ತಿಳಿಸು. ಫಸ್ಟು ಜ್ಞಾನ ಬೋಧಿಸು, ಆತ್ಮ ಸಂಬಂಧವಾದ ಜ್ಞಾನವಂತರಾಗಿ ಮಾಡು ನನ್ನ ಮಕ್ಕಳನ್ನ. ಕಾಪರಿ ಏನು ಮಾಡ್ಬೇಕು ಹೇಳು? ಕುರಿಗಳ್ನ ಏನು ಮಾಡ್ಬೇಕು? ಮೇವಿಸ್ಬೇಕು, ಶ್ರೇಷ್ಠವಾದದಿಟ್ಟು ಮೇವಿಸ್ಬೇಕು ಕುರಿಗಳ್ನ. ಇಲ್ಲಾಂದ್ರೆ ಏನಾಗ್ತಾವ? ಬಲಹೀನ ಆಗ್ತಾವ, ರೋಗಗಳು ಬರ್ತಾವ, ಅವಕ್ಕ ಬಲಹೀನತೆ ಆಗ್ತದೆ, ಸ್ವಚ್ಛ ಬಿದ್ದು ಹೋಗ್ಬಿಡ್ತಾವ. ಒಳ್ಳೆ ಮೇವಾಕಿ ಅಂದರೆ ಬಲಿಷ್ಠವಾಗ್ತಾವ, ಬಲಿಷ್ಠವಾಗಿ ನಿಂದಿರ್ತಾವ. ಅದಕ್ಕಾಗಿ ಕಾಪರ್ ನೆನೆಸ್ಕೊಂಡಣ. ಅವು ಕಾಪರ್ ಏನು ಮಾಡಬೇಕು? ಬಲಿಷ್ಠ ಆಹಾರ ಕೊಡಬೇಕು. ಕೊಟ್ಟಾಗ ಅವು ಮತ್ತೆ ನಿಂದಿರ್ತಾವ. ಹಂಗೆ ಮಾಡ್ಬೇಕು. ತಪ್ಪ ಇವರು ಅವು ಕೊಡವಲ್ರು, ಯಾವೋ ವ್ಯರ್ಥವಾದದ್ದು ಕೊಡ್ತದ. ಅವಾಗ ಸ್ವಚ್ಛ ಬಿದ್ದು ಅವಕ್ಕೆ ಏನು ಅರ್ಥ ಆಗಗಳು. ಅವ್ರ ಜೀವಿಸ್ತದ. ಶ್ರೇಷ್ಠವಾದದ್ದು ಎಲ್ಲೈತೆ, ಉನ್ನತವಾದದ್ದು ಎಲ್ಲೈತೆ? ಅದಕ್ಕಾಗಿ ದೇವ್ರು ನಮ್ಮನ್ನು ಕರೆದ. ಆಮೇನ್. ಎಲ್ಲ ಮಾತುಗಳು ದೇವರು ಆಶೀರ್ವದಿಸಿ